ಅದಕ್ಕೆ ಮುಂಚೆ ಒಂದು ವಾಕ್ಯ ಓದ್ಕೊಳ್ಳೋಣ. ಜ್ಞಾನೋಕ್ತಿ 27ನೇ ಅಧ್ಯಾಯ 17ನೇ ವಾಕ್ಯ. ಮಿತ್ರನ ಬುದ್ಧಿಯನ್ನು ಕಬ್ಬಿಣವನ್ನು ಹೇಗೋ ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನು. ಇವಾಗ ಹೆಂಗ್ ಓದ್ಬೇಕಂದ್ರೆ, ಕಬ್ಬಿಣವನ್ನು ಮಿತ್ರನು ಹೇಗೋ ಹಾಗೆ ನಾನು ಪಕ್ಕದಲ್ಲಿರೋ ಅನ್ಕೊಂಡು ಹೇಳಿ, ನಾನು ನಿನ್ನನ್ನು ಏನು ಹರಿತ ಮಾಡುವೆನು, ಅದೇ ಶಾರ್ಪ್ ಮಾಡುವೆನು. ಕಬ್ಬಿಣವನ್ನು ಹೇಗೋ ಹಾಗೆ ನಾನು ನಿನ್ನನ್ನು, ಹೇಳ್ರಿ ಪಕ್ಕದಲ್ಲಿರೋರಿಗೆ, ಕಬ್ಬಿಣಕ್ಕೆ ಹೇಗೋ ಹಾಗೆ ನಾನು ನಿನ್ನ ಶಾರ್ಪ್ ಮಾಡ್ತೀನಿ. ಬಟ್ ನನ್ನ ಕ್ವೆಶನ್ ಏನಂದ್ರೆ, ಇಬ್ರು ಸೇರ್ಕೊಂಡಾಗ ಶಾರ್ಪ್ ಆಗ್ತೀರಾ, ಏನಾಗ್ತೀರಾ? ಹೇಗೆ? ಕಬ್ಬಿಣ ಸೇರ್ಕೊಂಡಾಗ ಹೇಗೋ ಹಾಗೆ. ಆದ್ರೆ ಪಕ್ಕದಲ್ಲಿ ಕೇಳ್ಕೊಂಡೋಗಿ ಪಕ್ಕದ ಮುಖ ನೋಡ್ಕೊಂಡು ಹೇಳಿ, ಕಬ್ಬಿಣ ಸೇರ್ಕೊಂಡಾಗ ಹೇಗೋ ನಾನು ನೀನು ಸೇರ್ಕೊಂಡಾಗ ಹೇಗೆ? ಬಟ್ ನಾವು ನೀವು ಸೇರ್ಕೊಂಡಾಗ ಹೆಂಗೆ? ಕ್ವೆಶನ್ ಮಾರ್ಕ್. ಕಬ್ಬಿಣ ಸೇರ್ಕೊಂಡಾಗ ಒಂದು ಕ್ವೆಶನ್ ಮಾರ್ಕು, ನಾವು ನೀವು ಸೇರ್ಕೊಂಡಾಗ ಒಂದು ಕ್ವೆಶನ್ ಮಾರ್ಕ್. ಸ್ವಾಮಿ ಅದಕ್ಕೆ ಎಲ್ಲ ಕಡೆಗೂ ಇಬ್ರು ಜನ ಮೂರು ಜನ ಏನಕ್ಕೆ ಹೇಳ್ತಾರೆ ಹೇಳಿ? ಶಾರ್ಪ್ ಮಾಡ್ಕೊಳಕ್ಕೆ. ಸೊ ಕಬ್ಬಿಣದ ಪರ್ಪಸ್ ಏನು? ಕಬ್ಬಿಣದ ಪರ್ಪಸ್ ಏನು? ಕೋಳಿ ಅಂಗಡಿಯಿಂದ ತರಕಾರಿ ಕುಯ್ಯೋವರೆಗೂ ಎಲ್ಲಾ ಕಡೆಗೂ ಬೇಕು. ಸರಿ, ಕಬ್ಬಿಣ ಇಲ್ದರೆ ಏನಾದ್ರು ಕೆಲಸ ಆಗತ್ತಾ? ಮನೆ ಕಟ್ಟಕ್ಕೂ ಇದೇ ಬೇಕು, ಕಬ್ಬಿಣನೇ ಬೇಕು. ರೋಡ್ ಹಾಕಕ್ಕೂ ಬೇಕು. ಎಲ್ಲ ಕೆಲ್ಸಕ್ಕೂ ಏನ್ ಬೇಕು? ಎಲ್ಲ ಕೆಲ್ಸಕ್ಕೂ ಯಾರು ಬೇಕು? ನಾವು ಬೇಕು. ಎಲ್ಲ ಕೆಲ್ಸಕ್ಕೂ ಕಬ್ಬಿಣ ಹೆಂಗೆ ಬೇಕೋ, ಎಲ್ಲ ಕೆಲ್ಸಕ್ಕೂ ನಾವು ಬೇಕು. ಹೇಳಿ, ಬಾಯ್ಬಿಟ್ಟು ಹೇಳ್ರಿ. ಎಲ್ಲ ಕೆಲ್ಸಕ್ಕೂ ಕಬ್ಬಿಣ ಹೆಂಗ್ ಬೇಕೋ, ಎಲ್ಲ ಕೆಲ್ಸಕ್ಕೂ ನಾವು ಬೇಕು ಅಂತ ಹೇಳ್ರಿ ಗಟ್ಟಿಯಾಗಿ. ಯಾವ ಕೆಲ್ಸಕ್ಕೆ? ಎಲ್ಲ ಕೆಲ್ಸಕ್ಕೂ ನಾವು ಬೇಕು. ಸೊ ನಾವು ಯಾವ ಪ್ರೋಸೆಸ್ ಅಲ್ಲಿ ಇರ್ಬೇಕು ಅಂದ್ರೆ, ಮೊದಲು ನಾವು ಕಬ್ಬಿಣಕ್ಕೆ ನಾವು ಹೋಲ್ಸ್ಕೋಬೇಕು. ಯಾವ್ದಕ್ಕೆ ಹೇಳ್ರಿ? ನಾವು ಯಾವ್ದಕ್ಕೆ ಹೋಲ್ಸ್ಕೋಬೇಕು? ಕಬ್ಬಿಣಕ್ಕೆ ಹೋಲ್ಸ್ಕೋಬೇಕು. ಸೊ ಆ ಕಬ್ಬಿಣ ಈಸಿಯಾಗಿ ಯಾವ್ದಕ್ಕೂ ಬೆಂಡ್ ಆಗಲ್ಲ, ಬಗ್ಗಲ್ಲ. ಬಟ್ ನಾವು ಕಬ್ಬಿಣ ಈಸಿಯಾಗಿ ಯಾವ್ದಕ್ಕೂ ಬೆಂಡ್ ಆಗಲ್ಲ, ಹಾಗೆ ನಾವು ಇರಬೇಕು. ಸೊ ಕಬ್ಬಿಣ ಯಾವ್ದಕ್ಕೂ ಈಸಿಯಾಗಿ ಬೆಂಡ್ ಆಗದೆ ಇರ್ಬೇಕಾದ್ರೆ ನಾವ್ ಏನಕ್ಕೆ ಬೆಂಡ್ ಆಗ್ಬೇಕು? ಲೋಕದಲ್ಲಿದ್ರು ನೀವು ಲೋಕಾನುಸಾರವಾಗಿ ಬದುಕುವವರು ಅಲ್ಲ. ಯಾಕಂದ್ರೆ ನೀವು ಬೆಂಡ್ ಆಗೋರಲ್ಲ. ನೀವು ಸಪರೇಟ್ ಮೆಟಲ್ಲು, ನೀವು ಸಪರೇಟ್ ಕ್ಯಾಟಗರಿ. ನಿಮ್ಮ ಹತ್ರ ಬಂದ್ರೆ ಬೇರೆ ಯಾರಾದ್ರೂ ಶಾರ್ಪ್ ಆಗ್ಬೇಕೆ ಹೊರತು ನೀವು
ಮೊಂಡ ಹಾಕಕ್ಕಾಗಲ್ಲ. ಯಾಕಂದ್ರೆ ನೀವು ಯಾವುದಕ್ಕೆ ಹೋಲಿಕೆ ಆಗಿದ್ದೀರಾ? ಕಬ್ಬಣಕ್ಕೆ ಹೋಲಿಕೆ ಆಗಿದ್ದೀರಾ. ಲೋಕದಲ್ಲಿರೋರು ಬೇರೆ ಏನಾದ್ರು ಆಗಿರ್ಲಿ, ಬಟ್ ನಾವು ಯಾರು ಲೋಕದಲ್ಲಿದ್ರು ಲೋಕಾನುಸಾರವಾಗಿ ಬದುಕೋರು ಅಲ್ಲ. ನಾವು ಏನಾಗಿದ್ದೀವಿ ಲೋಕದಲ್ಲಿ? ಒಂದು ಕಬ್ಬಣ ಆಗಿದ್ದೀವಿ, ಒಂದು ಐರನ್. ನೀವ್ಯಾರು? ನೀವೆಲ್ಲ ಯಾರು? ಈಸಿಯಾಗಿ ಬೆಂಡ್ ಆಗೋರ? ಎಲ್ಲಾ ಪರಿಸ್ಥಿತಿಗಳು ಒಂದ್ ಸಣ್ಣ ಪರಿಸ್ಥಿತಿಲಿ ಏನ್ ಮಾಡ್ತೀರ ನೀವು ಹೇಳ್ರಿ? ಈಸಿಯಾಗಿ ಬೆಂಡ್ ಆಗ್ಬಿಡ್ತೀವಿ. ಈಸಿಯಾಗಿ ಬೆಂಡ್ ಆಗೋದನ್ನ ಹಿಡ್ಕೊಂಡು ಏನ್ ಮಾಡೋಣ? ಎಳ್ನೀರಂತೂ ಹೊಡಿಯಕ್ಕಾಗತ್ತ ಅದ್ರಲ್ಲಿ ಈಸಿಯಾಗಿ ಬೆಂಡ್ ಆಗೋದನ್ನ? ಸರಿ, ನಿಮ್ ಈಸಿಯಾಗಿ ಬೆಂಡ್ ಆಗೋರ್ನ ಹಿಡ್ಕೊಂಡು ನಾವ್ ಏನ್ ಸೇವ್ ಮಾಡೋಣ? ಹೋಲಿ ಪಕ್ಕದಲ್ಲಿ ಮುಖ ನೋಡಿ. ಈಸಿಯಾಗಿ ನೀವು ಬೆಂಡ್ ಆಗೋ ತರ ಇದ್ರೆ ನಿಮ್ ಜೊತೆ ಸೇರ್ಕೊಂಡು ನಾನು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಎಲ್ಲಿಂದ ಉತ್ತರ ಸಿಗುತ್ತೆ ಅಂತ. ಈಸಿಯಾಗಿ ಬೆಂಡ್ ಆಗೋರ್ ಜೊತೆ ಪ್ರಾರ್ಥನೆ ಮಾಡಿದ್ರು ವೇಸ್ಟು. ಈಸಿಯಾಗಿ ಬೆಂಡ್ ಆಗೋರ್ ಜೊತೆ ಉಪವಾಸ ಮಾಡೋದು ವೇಸ್ಟು. ಈಸಿಯಾಗಿ ಬೆಂಡ್ ಆಗೋರ್ ಜೊತೆ ಸಹವಾಸ ಮಾಡೋದು ವೇಸ್ಟ್. ಸೊ ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ರಿ, ಈಸಿಯಾಗಿ ಬೆಂಡ್ ಆಗೋರ ಇಲ್ವಾ? ಈಸಿಯಾಗಿ ಬೆಂಡ್ ಆಗೋರು ಅಂದ್ರೆ ಅವ್ರಿಗೆ ನಮ್ಮಿಂದ ಜಾಸ್ತಿ ಲಾಭ ಇರುತ್ತೆ ಹೊರತು ಅವರಿಂದ ನಮ್ಗೇನು ಲಾಭ ಇರಲ್ಲ. ಸೊ ಅವ್ರಿಗೆ ಎಷ್ಟೇ ಶಾರ್ಪ್ ಮಾಡಿದ್ರು ಯೂಸ್ ಇಲ್ಲ, ಯಾಕಂದ್ರೆ ಬೆಂಡ ಹೋಗುತ್ತೆ. ಸೊ ಕಬ್ಬಣದ ಸ್ವಭಾವ ಏನು? ಬೆಂಡ್ ಆಗದೆ ಇರೋ ಸ್ವಭಾವ. ಅದನ್ನ ಸುಟ್ರು ಬೆಂಡ್ ಆಗಲ್ಲ. ಕೆಂಡ ಹಾಕಿ ಫುಲ್ಲು ಕೆಂಪು ಮಾಡಿದ್ರು ಬೆಂಡ್ ಆಗಲ್ಲ. ಇನ್ನೂ ಸ್ಟ್ರಾಂಗ್ ಆಗತ್ತೆ ಹೊರತು ಬೆಂಡ್ ಆಗಲ್ಲ. ಅದನ್ನ ಬೆಂಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಇನ್ನೊಂದು ಕಬ್ಬಣದಲ್ಲಿ ಓಡಿದ್ರೇನೆ. ಅಂದ್ರೆ ಅದು ಇನ್ನೊಂದು ಕಬ್ಬಣದಲ್ಲಿ ಹೊಡೆದ್ರೆ ಅದು ಏನಾಗತ್ತೆ ಹೇಳ್ರಿ? ಇನ್ನೂ ಸ್ಟ್ರಾಂಗ್ ಆಗತ್ತೆ ಅದು. ಬಟ್ ನಾವು ಒಬ್ರ ಹತ್ರ ನೋವು ಪಡಕ್ಕೆ, ದುಃಖ ಪಡಕ್ಕೆ, ಬಾಧೆ ಪಡಕ್ಕೆ ಎದುರು ನೋಡ್ಬೇಕು. ಏನ್ ಹೇಳ್ರಿ? ನೋವು ಪಡಕ್ಕೆ ಎದುರು ನೋಡ್ಬೇಕು. ಯಾಕಂದ್ರೆ ಅದೇ ಒಂದೊಂದು ಏಟು ನಮಗೆ, ಕಬ್ಬಣಕ್ಕೆ ಬೀಳುವಂತ ಏಟು, ಕಬ್ಬಣಕ್ಕೆ ಬೀಳುವಂತ ಏಟು. ಆದ್ರೆ ಅದರಿಂದ ಕಬ್ಬಣ ಹಾಳಾಗತ್ತಾ? ಸೊ ಒಂದೊಂದ್ಸರಿ ನೋವು ಬಂದಾಗ್ಲು, ಒಂದೊಂದ್ಸರಿ ಬಾಧೆ ಬಂದಾಗ್ಲು, ಒಂದೊಂದ್ಸರಿ ನಮ್ಮನ್ನ ಅವಮಾನ ಪಡಿಸಾಗ್ಲು ಅದು ನಮ್ಮನ್ನ ಏನ್ ಮಾಡ್ತಾ ಇದೆ? ಅದು ನಮ್ಮ ಮೇಲೆ ಏಟ್ ಬಿದ್ದಾಗಲ್ಲ ನಾವೇನಾಗ್ಬೇಕು? ಸ್ಟ್ರಾಂಗ್ ಆಗ್ಬೇಕು. ಬಟ್ ನೀವು ಯಾರು ಅನ್ನೋದು ನೀವು ಗುರುತಿಸ್ಕೋಬೇಕು. ಕೆಲವೊಬ್ರು ನಿಮ್ಮ ಒಂದು ಬೆಲೆ ಗೊತ್ತಿಲ್ದಿರ, ನಿಮ್ಮನ್ನ ನೀವು ಗುರುತಿಸ್ಕೊಳ್ದಿರ ತುಕ್ಕಿಡ್ದು ನಾನು ಏನಕ್ಕೂ ಪ್ರಯೋಜನ ಇಲ್ವೇನೋ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ? ಯೋಚನೆ ಮಾಡ್ಕೊಂಡು ನಾವೇ ಕೂತಿದೀವಿ. ಇವಾಗ ಆ ತುಕ್ಕಿಡ್ದಕ್ಕೆ ಏನ್ ಮಾಡ್ಬೇಕು ಹೇಳ್ರಿ? ಮತ್ತೆ ಈಟ್ ಮಾಡ್ಬೇಕು, ವಾಪಸ್ ಈಟ್ ಮಾಡಿ ಏಟ್ ಬೀಳ್ಬೇಕು. ಎರಡು ಈಟ್ ಹಾಕ್ಬೇಕು, ಎರಡು ಏಟ್ ಬೀಳ್ಬೇಕು. ಅವಾಗ್ಲೇನೆ ಅದ್ರಲ್ಲಿರೋ ತುಕ್ಕಲ್ಲ ಆಚೆ ಬರೋದು. ಎಣ್ಣೆ ಎಲ್ಲ ಹಾಕಿದ್ರೆ ತುಕ್ಕು ಹೋಗಲ್ಲ, ಇನ್ನೂ ಅಂಟ್ಕೊಂಡಿರುತ್ತೆ. ಸೊ ಕಬ್ಬಣದಲ್ಲಿರೋ ಒಂದು ರಷ್ಟು ಹೋಗ್ಬೇಕಂದ್ರೆ ಹೀಟ್ ಮಾಡ್ಬೇಕು, ಎರಡು ಏಟ್ ಬಿಡ್ಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ,
ನಿಮ್ಮನ್ನ ಈಟ್ ಮಾಡ್ಬೇಕು, 2 ಬಿಡ್ಬೇಕು ಅಂತ. ತುಂಬಾ ಅವತಾರ ಮಾಡ್ತಾ ಇದ್ದೀರಾ, ಈಟ್ ಮಾಡಿ 2 ಬಿಟ್ರೆ ಸರೋಯ್ತದ ನಿಮ್ಗೆ ಅಂತ. ಅವಾಗ ಏನಾಗತ್ತೆ, ಈಟ್ ಮಾಡಿ 2 ಬಿಟ್ರೆ ಹಳೆದೆಲ್ಲ ಹೋಗಿ ಎಲ್ಲ ಹೊಸದಾಯ್ತದೆ. ಅವಾಗ ಕಬ್ಬಣ ಏನಾಗತ್ತೆ, ಉಪಯೋಗಕ್ಕೆ ಬರುತ್ತೆ. ಸರಿ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೊಸ ಕಬ್ಬಣ ತಗೊಂಬಂದು ಬಿಲ್ಡಿಂಗ್ ಏನು ಕಟ್ತಾರೆ? ಇದ್ರಲ್ಲಿ ಸಿಗುತ್ತಲ್ಲ, ಯಾವ್ದ್ರಲ್ಲಿ? ಗುಜರಿಯಲ್ಲಿ ಸಿಗುತ್ತಲ್ಲ, ಅದರಲ್ಲಿ ಈ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ಅಂತ ಅದ್ರಲ್ಲಿ ಯಾಕೆ ಕಟ್ಟಲ್ಲ? ಯೂಸ್ಡ್. ಅದೇ ಕಬ್ಬಣ ತಗೊಂಡೋಗಿ ಬಿಸಿ ಮಾಡಿ, ಹೀಟ್ ಮಾಡಿ, ಮತ್ತೆ ಅದನ್ನ ಒಡೆದು ಸರಿ ಮಾಡಿ, ಅದ್ರಲ್ಲಿ ತುಕ್ಕಲ್ಲ ತೆಗೆದು ಪಾಲಿಶ್ ಹೊಡೆದ್ರೆ ಅದು ಮತ್ತೆ ಏನಾಗ್ತದೆ? ಬಟ್ ಪ್ರಾಬ್ಲಮ್ ಏನು? ಕಬ್ಬಣನ ಇಲ್ಲ ಕಬ್ಬಣದ ಮೇಲಿರೋ ತುಕ್ಕ? ಹೇಳ್ರಿ ಪಕ್ಕದಲ್ಲಿರೋರಿಗೆ, ಪ್ರಾಬ್ಲಮ್ ನೀವಾ ಇಲ್ಲ ನಿಮ್ಮ ಮೇಲಿರೋ ತುಕ್ಕ ಅಂತ? ನಮ್ಗೆ ಬೆಲೆ ಇದೆ, ಆದ್ರೆ ನಮ್ಮ ಮೇಲೆ ಅಂಟ್ಕೊಂಡಿದೆ ನೋಡ್ರಿ. ನಮ್ಮ ಮೇಲೆ ಅಂಟ್ಕೊಂಡಿರೋದು ನಮ್ಮನ್ನ ಏನ್ ಮಾಡ್ತಾ ಇದೆ? ನಮ್ಮ ಬೆಲೆನ ಹಾಳು ಮಾಡ್ತಾ ಇದೆ, ನಮ್ಮ ವ್ಯಾಲ್ಯೂನ ಹಾಳು ಮಾಡ್ತಾ ಇದೆ. ನಾವು ಬಿಲ್ಡಿಂಗ್ ಕಟ್ಟಬೇಕಾಗಿರೋದಕ್ಕೆ ಉಪಯೋಗ ಆಗ್ಬೇಕಾಗಿರೋರು, ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನಮ್ಮನ್ನ ತಗೊಂಡಾಗ ಎಲ್ಲ ಹಾಕಿದ್ದಾರೆ, ಗುಜರಿಯಲ್ಲಿ ಹಾಕಿದ್ದಾರೆ. ಸ್ಕ್ರಾಪ್ ಲೆಕ್ಕ ಇದು. ಅಷ್ಟು ಬೆಲೆಯುಳ್ಳದಾಗಿ ಒಂದು ಉತ್ತಮವಾದ ಕಾರ್ಯಗಳಿಗೆ ಉಪಯೋಗ ಆಗ್ಬೇಕಾಗಿರೋ ನಾವು ಗುಜರಿಯಲ್ಲಿ ಸ್ಕ್ರಾಪ್ ಲೆಕ್ಕದಲ್ಲಿ ನಾವೇನಾಗಿದ್ದೀವಿ? ಟನ್ ಲೆಕ್ಕ ಇರ್ಬೇಕಾದ್ರೆ ಕೆಜಿ ಲೆಕ್ಕ ಆಗ್ಬಿಡುತ್ತೆ. ಯಾವಾಗ ಅರ್ಥ ಮಾಡ್ಕೊಳ್ಳಿ, ಅಂಗಡಿಯಲ್ಲಿ ನೀವು ಹೋಗಿ ಕಬ್ಬಣ ತಗೊಂಡ್ರೆ ಅದ್ರ ವ್ಯಾಲ್ಯೂ ಏನು? ಜಾಸ್ತಿ. ಅದೇ ಗುಜರಿಯವ್ರನ್ನ ಕರೆದ್ಬಿಟ್ಟು ಎಷ್ಟಕ್ಕೆ ತಗಂತೀಯ ಅಂದ್ರೆ 50 ರೂಪಾಯಿ ಕೆಜಿ ಅಂತ ನಾವು ಅದನ್ನೇ ಕೆಜಿ ತಗೊಂಡ ಅಂಗಡಿಯಲ್ಲಿ ತಗೊಂಡ್ರೆ ಅದು ನಮಗ್ ಜಾಸ್ತಿ. ಇಲ್ಲಿ ಇವನ್ ಕೇಳಿದ್ರೆ ಕಮ್ಮಿ. ಆದ್ರೆ ಲಾಸ್ಟ್ ನಾವೇನ್ ಮಾಡ್ತೀವಿ? ಮನೇಲಿರೋ ಕಬ್ಬಣನ ಹೆಂಗಾದ್ರೂ ತಗೊಂಡೋಗ್ಬಿಡ್ಲಿ ಅಂತೇಳಿ 30 ರೂಪಾಯಿ 20 ರೂಪಾಯಿ ಫಸ್ಟ್ ಏನ್ ಮಾಡು ನೀನು ತಗೊಂಡು ಹೋಗ ಅಂತ ಕೊಟ್ಬಿಡ್ತೀವಿ. ಏನಕ್ಕೆ ನಾವು ಅಷ್ಟೊಂದು ಚೀಪಾಗಿ ನೋಡ್ತೀವಿ ಅದನ್ನ? ಸಿಂಪಲ್ ಆಗಿ ಅದ್ರ ಮೇಲಿರೋ ರಸ್ಟು ಒಂದು ಲೇಯರ್ ಹೊಸದಾಗಿ ಸೇರ್ಕೊಂಡಿದೆ ನೋಡ್ರಿ. ಆ ಲೇಯರ್ ಇಂದಾನೆ ಆ ಲೇಯರ್ ನೋಡಿ ಅವನೇನ್ ಹೇಳ್ತಾನೆ, ಇದೆಲ್ಲ ತುಕ್ಕಿಡ್ದಿದೆ, ಏನಕ್ಕೂ ಪ್ರಯೋಜನ ಬರಲ್ಲ, ರೇಟು ಜಾಸ್ತಿ ಕೊಡಕ್ಕೆ ಆಗಲ್ಲ. ಸೊ ನಿಮ್ಮನ್ನ ನೋಡಿದಾಗ, ಸರಿ ಪಕ್ಕದಲ್ಲಿ ನೋಡ್ಕೊಂಡು ಹೇಳಿ, ನನ್ನ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ? ನನಗೆ ಮರ್ಯಾದೆ ಕೊಡ್ಬೇಕು ಅನ್ಸುತ್ತಾ ನಿಮಗೆ? ನನಗೆ ಬೆಲೆ ಕೊಡ್ಬೇಕು ಅನ್ಸುತ್ತಾ? ಕೇಳ್ರಿ, ನನ್ನ ಪ್ರೀತಿ ಮಾಡ್ಬೇಕು ಅನ್ಸ್ತದೆ ನಿಮ್ಗೆ? ಹೆಂಗ ಅನ್ಸ್ತದೆ? ಸೊ ಒಬ್ರು ನೋಡ್ಬೇಕಾದ್ರೆ ನಮ್ಗೆ ಏನ್ ಅನ್ಸೋಕ್ ಹೇಳ್ರಿ? ಇವ್ರನ್ನ ಬೆಲೆ ಕೊಡ್ಬೇಕು, ಇವ್ರಿಗೆ ನಾನು ಬೆಲೆ ಕೊಡ್ಬೇಕಂತ ಅನಿಸ್ಬೇಕು. ನೀವು ತುಕ್ಕಿಡ್ಕೊಂಡು ಕೂತಿದ್ರೆ ನೀವು ಬೆಲೆ ಕೊಟ್ಟು ಏನ್ ಪ್ರಯೋಜನ? ತುಕ್ಕಿಡ್ದವ್ರದನ್ನ ತಗೊಂಬಂದ್ ನಾವು 100 ರೂಪಾಯಿ ತಗೊಂಬಂದ್ರೆ ಮನೇಲಿ ಏನ್ ಮಾಡ್ತಾರೆ ಹೇಳ್ರಿ? ಬೈತಾರೆ. ಏನಕ್ಕೆ ಬೈತಾರೆ? ಬುದ್ಧಿ ಇಲ್ಲ ನಿನ್ಗೆ, ಅಷ್ಟೊಂದು ಬೆಲೆ ಇಲ್ಲ, ಅದಕ್ಕೆ ಯಾಕೆ ಅಷ್ಟೊಂದು ಟೈಮು ಕಾಸು ವೇಸ್ಟ್ ಮಾಡ್ತೀಯ ಅಂತ. ಇವಾಗ ನೀವು ರಸ್ಟ್ ಇಟ್ಕೊಂಡು ಕೂತಿದ್ರೆ ನಿಮಗೆ ನಿಮ್ಮ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ವೇಸ್ಟಾ ಉಪಯೋಗನ? ಈಗ ನಾವೇನ್ ಮಾಡ್ಬೇಕು? ನಿಮ್ಮನ್ನೆಲ್ಲ ಏನ್ ಮಾಡ್ಬೇಕು ಇವಾಗ? ಚೆನ್ನಾಗಿ ಬಿಸಿ ಮಾಡ್ಬೇಕು ಫಸ್ಟು.
ಬಿಸಿ ಮಾಡಕ್ ಸಿಕ್ಕಲ್ವೇ ನೀವು? ಒಂದ್ ವಾರ ಬಿಸಿ ಸ್ಟಾರ್ಟ್ ಆದ್ರೆ ಸಾಕು, 2 ವಾರ ಕಡಿಮೆ ಬಿಡ್ತೀರ ನೀವಲ್ಲ. ಮತ್ತೆ ಹುಡುಕ್ಬೇಕು ಎಲ್ಲಿ ಬಿಸಿ ಮಾಡೋದು ಇವ್ರನ್ನ ಅಂತ. ಬಿಸಿ ಮಾಡಕ್ ಸ್ಟಾರ್ಟ್ ಮಾಡೋಣ ಅಂದ್ರೆ ನೀವು ಕೈಗೆ ಸಿಕ್ಕಲ್ಲ ನೋಡ್ರಿ. ಇವತ್ತು ತುಂಬಾ ಜನ ಕಾಣೆ. ಇವತ್ತು ಇವ್ರನ್ನ ಎಲ್ಲೋಗಿ ಇಟ್ಕೊಳ್ಳಲ್ಲ ಬಿಸಿ ಮಾಡಕ್ಕೆ ಬರ್ದೇರವ್ರನ್ನ ಹೇಳ್ರಿ. ನಮ್ಮ ಜೀವನ, ನಮ್ಮ ಲೈಫು ಉಪಯೋಗಕರವಾಗಿ ಇರ್ಬೇಕಂದ್ರೆ ದಿನ ದಿನ ನಾವೇನಾಗ್ತಾ ಇರ್ಬೇಕು? ಬಿಸಿ ಆಗ್ತಾನೇ ಇರ್ಬೇಕು. ಅದಕ್ಕೆ ಪೌಲ ತಿಮೋತಿಗೆ ಹೇಳ್ತಾನೆ ನೋಡ್ರಿ, ನಾನು ನಿನ್ನ ಮೇಲೆ ಹಸ್ತಾರ್ಪಣ ಮಾಡಿದಾಗ ನಿನಗೆ ಏನು ಸಿಕ್ತು? ನಿನಗೆ ಒಂದು ಇಂಪಾರ್ಟೇಷನ್ ಆಯ್ತು, ಒಂದು ಟ್ರಾನ್ಸ್ಫರ್ ಆಯ್ತು. ಅದನ್ನ ಏನ್ ಮಾಡ್ಬೇಕು ನೀನು? ಬೆಂಕಿ ಹಾಕಿ ಉರಿಸ್ತಾ ಇರ್ಬೇಕು. ಅದನ್ನ ಉರಿಸ್ತಾ ಇರೋ ಆ ಕೆಂಡನ ಏನ್ ಮಾಡ್ತಾರೆ ನೀನು? ಉರಿಸ್ತಾನೆ ಇರೋ ಆ ಕೆಂಡನ ಗಾಳಿ ಹಾಕಿ ಉರಿಸ್ತಾರ. ಅದನ್ನ ಹಾರಕ್ ಬಿಡ್ಬೇಡ ಅಂತ. ಸೊ ಡೈಲಿ ನಾವೇನ್ ಮಾಡ್ಬೇಕು ಹೇಳ್ರಿ? ನಾವು ವಾರ ವಾಕ್ಯ ಕೇಳ್ತೀವಿ, ಎಲ್ಲ ಕೇಳ್ತೀವಿ. ಆದ್ರೆ ನಮ್ಮನ್ನ ನಾವು ಬಿಸಿಯಾಗಿ ಇಟ್ಕೊಳ್ಳೋದು, ಬೆಂಕಿಯಲ್ಲಿ ಇಟ್ಕೊಳ್ಳೋದನ್ನ ಕಲಿದೆ ಹೋದ್ರೆ ನಮ್ಮಿಂದ ಯಾರಿಗೂ ಪ್ರಯೋಜನ ಇರಲ್ಲ. ಸೊ ನಾವೇನಾಗ್ಬೇಕು? ಬೆಂಕಿಯಲ್ಲಿ ಒಳಗಡೆ ಉರಿತಾನೇ ಇರ್ಬೇಕು ಒಳಗಡೆ. ಅವಾಗ್ಲೇ ಈ ಕಬ್ಬಣಕ್ಕೆ ಬೆಲೆ ಜಾಸ್ತಿ. ಬೆಂಕಿ ಇರೋ ಜಾಗದಲ್ಲಿ ಕಬ್ಬಣಕ್ಕೆ ವ್ಯಾಲ್ಯೂ ಜಾಸ್ತಿ. ಕಬ್ಬಣ ತಯಾರು ಮಾಡೋ ಜಾಗದಲ್ಲಿ ಏನ್ರಲ್ಲಿ ಮಾಡ್ತಾರೆ ಹೇಳ್ರಿ? ಬೆಂಕಿ. ಹೈ ಫರ್ನೆಸ್, ತುಂಬಾ ಹೈ ಆಗಿರೋ ಬೆಂಕಿಯಲ್ಲಿ ಏನ್ ಮಾಡ್ತಾರೆ? ಅದನ್ನ ಕಾಯಿಸಿ ಏನ್ ಮಾಡ್ತಾರೆ? ಅದನ್ನ ಒಂದು ಶೇಪಲ್ಲಿ ತಗೊಂಡ್ ಬರ್ತಾರೆ. ಸೊ ಬೆಂಕಿ ಇರೋ ಜಾಗದಲ್ಲಿ ಕಬ್ಬಣಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಬಿಸಿ ಇರ್ಬೇಕು. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಸ್ವಾಮಿ ಹೇಳ್ತಾರೆ ನೋಡ್ರಿ, ನೀನು ಏನಾಗಿರ್ಬೇಕು? ಒಟ್ನಲ್ಲಿ ಬಿಸಿಯಾಗಿರೋ ತಣ್ಣಗಾರು. ಬಿಸಿಯಾಗಿದ್ರೆ ಉಪಯೋಗಕರವಾಗಿರೋ ಕಬ್ಬಣ ಆಗ್ತೀಯ, ತಣ್ಣಗಾದ್ರೆ ತುಕ್ಕಿಡಿದವ್ರ ಕಬ್ಬಣ ಆಗ್ತೀಯ. ಬಿಸಿ ಇದ್ರೆ ಈ ಕಬ್ಬಣ ಯಾವ್ದಕ್ಕೂ ಉಪಯೋಗ ಆಗ್ತದೆ? ಬಿಲ್ಡಿಂಗ್ ಕಟ್ಟಕ್ಕೆ ಉಪಯೋಗ ಆಯ್ತದೆ. ತಣ್ಣಗಿದ್ರೆ ಈ ಕಬ್ಬಣ ಯಾವ್ದಕ್ಕೆ ಉಪಯೋಗ ಆಯ್ತದೆ? ಗುಜರಿಗೆ. ನೀವ್ಯಾರು? ಯಾರು ನೀವು? ಒಂದು ಬಿಸಿಯಾಗಿರು, ಇಲ್ಲ ತಣ್ಣಗಿರು, ಸೆಂಟ್ರಲ್ ಇರ್ಬೇಡ. ಬಿಸಿಯಾಗಿದ್ರೆ ಯಾವ್ದಕ್ಕೆ ಉಪಯೋಗ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಬೋದು. ತಣ್ಣಗಿದ್ರೆ ಯಾವ್ದಕ್ಕೆ ತಗೊಂಡಾಗ ಹಾಕ್ಬೇಕಂತ ಡಿಸೈಡ್ ಮಾಡ್ಬೋದು. ಸೊ ಬಿಸಿಯಾಗಿದ್ರೆ ಕಬ್ಬಣ ಬಿಲ್ಡಿಂಗ್ ಕಟ್ಟಕ್ಕೆ ಉಪಯೋಗ ಆಯ್ತದೆ, ತಣ್ಣಗಿದ್ರೆ ಗುಜರಿಗೆ ಉಪಯೋಗ ಆಯ್ತದೆ. ಇವತ್ತು ನಿಮ್ಮನ್ನ ಬಿಲ್ಡಿಂಗ್ ಕಟ್ಟಕ್ಕೆ ಉಪಯೋಗ ಮಾಡ್ಬೇಕಾ, ಇಲ್ಲ ಗುಜರಿಗೆ ಹಾಕ್ಬೇಕಾ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ ಸ್ವಲ್ಪ, ಪಕ್ಕದಲ್ಲಿರೋರ್ಗೆ. ನಿಮ್ಮನ್ನ ಬಿಲ್ಡಿಂಗ್ ಕಟ್ಟಕ್ಕೆ ಉಪಯೋಗ ಮಾಡ್ಕೊಬೇಕಾ, ಇಲ್ಲ ಗುಜರಿಗೆ ಹಾಕ್ಬೇಕಾ? ಏನ್ ನಿನ್ ಪರಿಸ್ಥಿತಿ ಅಂತ ಕೇಳ್ರಿ ಸ್ವಲ್ಪ. ಸೊ ಎರಡನೇ ಭಾಗದಲ್ಲಿ ಓದ್ಬೇಕಾದ್ರೆ ಒಂದು ಸ್ನೇಹಿತ ಇನ್ನೊಂದು ಸ್ನೇಹಿತನಿಗೆ ಹಂಗೆ ಅಂತ. ಸೊ ಈ ಕಬ್ಬಣದ ವ್ಯಾಲ್ಯೂ ಕಾಪಾಡೋದು ಯಾರ ಕೆಲಸ? ಇನ್ನೊಂದು ಕಬ್ಬಣದ ಕೆಲಸ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನಾನು ತುಕ್ಕಿಡಿಯೋದಕ್ಕೆ ಕಾರಣ ನೀನೇ. ಹೇಳ್ರಿ, ಇನ್ನೊಂದ್ಸರಿ ಹೇಳಿ. ಮುಖ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ಬೇಕು ನೀವು. ನಾನ್ ತುಕ್ಕಿಡಿಯೋ ಕಾರಣ ನೀನೇ. ಹೇಳ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ಬೇಕು ನೀವು. ನಿಜನಾ?
ನಾನ್ ತುಕ್ಕಿಡಕ್ಕೆ? ನಿಮ್ ಪಾಸ್ಟ್ರು ತುಕ್ಕಿಡದೆ ಇರೋದಂಗೆ ಕಾಪಾಡ್ಬೇಕಾಗಿರೋರು ಯಾರು? ನಾನ್ ತುಕ್ಕಿಡದೆ ಇರೋ ತರ ಕಾಪಾಡ್ಬೇಕಾಗಿರೋರು ಯಾರು? ನೀವೇ ಅಲ್ಲ? ನಮಗ್ ತುಕ್ಕಿಡಿದ್ರೆ ಕಾರಣ ನೀವೇ. ನಿಮ್ ಪಾಸ್ಟ್ರಿಗೆ ತುಕ್ಕಿಡಿದ್ರೆ ಅದಕ್ಕೆ ಕಾರಣ ನೀವೇ. ಎಲ್ಲಿ ಅವ್ರಿಗೆ ಶಾರ್ಪ್ ಮಾಡಕ್ ನೀವೇ ಬರಲ್ವಲ್ಲ. ಬುಧವಾರ ಬನ್ರಿ ಅಂದ್ರೆ ಇಬ್ರು ಬರ್ತೀರಾ ಶಾರ್ಪ್ ಮಾಡಕ್ಕೆ? ಅವ್ರಿಗೆ ಎಲ್ಲಿ ಸಾಕಾಯ್ತದ ಅದು? ಸೊ ನೀವು ಪ್ರಾರ್ಥನೆಗೆ ಬರ್ಬೇಕಾದ್ರೆ ನೀವು ಬರ್ತಾ ಇರೋದು ನಿಮ್ಮನ್ನ ನೀವು ಶಾರ್ಪ್ ಮಾಡ್ಕೊಳಕ್ ಮಾತ್ರ ಅಲ್ಲ, ಬೇರೆಯವ್ರನ್ನ ಶಾರ್ಪ್ ಮಾಡಕ್ಕೆ. ಹೇಳ್ರಿ ಇನ್ನೊಂದ್ಸರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ನನಗೆ ತುಕ್ಕಿಡಿದ್ರದಕ್ಕೆ ಕಾರಣ ನೀನೇ. ಇನ್ನೊಂದ್ಸರಿ ಹೇಳಿ, 3 ಸರಿ ಹೇಳಿ, ರಿಪೀಟ್ ಮಾಡಿ ಹೇಳಿ ನೋಡಮ್ಮ. ಹೇಳಮ್ಮ, ಪಕ್ಕದಲ್ಲಿ ನೋಡ್ಕೊಂಡು ಹೇಳಮ್ಮ, ನಿನ್ ತಂಗಿಗೆ ನೋಡ್ಕೊಂಡು ಹೇಳು, ನನಗೆ ತುಕ್ಕಿಡಿದ್ರದಕ್ಕೆ ಕಾರಣ ನೀನೇ, ನನಗೆ ತುಕ್ಕಿಡಿದ್ರದಕ್ಕೆ ಕಾರಣ ನೀನೇ. ಒಂದ್ ಫ್ರೆಂಡ್ ಕೆಲ್ಸ ಏನು? ಶಾರ್ಪ್ ಮಾಡೋದು. ನಿಜವಾಗ್ಲೂ ನನ್ನ ಫ್ರೆಂಡ್ ಆಗಿದ್ರೆ ನೀವು ನನ್ನ ಶಾರ್ಪ್ ಮಾಡ್ತೀರಾ? ನಿಜವಾಗ್ಲೂ ಫ್ರೆಂಡ್ ಆಗಿದ್ರೆ ಏನ್ ಮಾಡ್ತೀರಾ? ಶಾರ್ಪ್ ಮಾಡ್ತೀರಾ. ಬೆಂಡ್ ಮಾಡಲ್ಲ, ಶಾರ್ಪ್ ಮಾಡ್ತೀರಾ. ಇವಾಗ ನಾನು ನೀವು ನಿಜವಾಗ್ಲೂ ನಿಮಗ್ ಫ್ರೆಂಡ್ ಆಗಿದ್ರೆ ನಾನೇನ್ ಮಾಡ್ತೀನಿ? ಆದ್ರೆ ನೀವು ಕೈಗೆ ಸಿಕ್ಕಲ್ಲ, ಏನ್ ಮಾಡ್ಬೇಕು? ಹುಡ್ಕ ಬಂದ್ ಶಾರ್ಪ್ ಮಾಡೋ ನೇಚರ್ ಕ್ಯಾರೆಕ್ಟರ್ ನಂದಲ್ಲ. ನಂದು ದೊಡ್ಡ ಮೆಷಿನರಿ. ಆ ದೊಡ್ಡ ಮೆಷಿನರಿನ ಎಲ್ಲ ಕಡೆಗೂ ಒತ್ಕೊಂಡು ಹೋಗಕ್ಕಾಗಲ್ಲ. ನೀವೆಲ್ಲ ಭಾನುವಾರ ಏನಕ್ಕೆ ಬರ್ತಾ ಇದ್ದೀರಾ ಅಲ್ಲಿ? ದೇವ್ರ ವಾಕ್ಯ ಏನಂತೆ? ದೇವ್ರ ವಾಕ್ಯ ಏನು? ಅದೇನ್ ಮಾಡ್ತಂತೆ? ಎಲ್ಲೆಲ್ಲಿ ತೂರ್ ಹೋಗುತ್ತದು? ತೂರ್ ಹೋಗುತ್ತೆ, ಅಷ್ಟು ಶಾರ್ಪ್ ಆಗಿದೆ. ನಾವು ಡಿವೈಡ್ ಮಾಡೋ ಅಷ್ಟು ಏನಾಗಿದೆ ಅಂತ ಅದು. ಆ ಕತ್ತಿ ಏನಾಗಿದೆ? ಕಬ್ಬಣ. ಆ ಕತ್ತಿ ಅನ್ನೋ ಕಬ್ಬಣ ಏನಾಗಿದೆ? ವಿಭಾಗಿಷ್ಟು ಅಷ್ಟು ಗಟ್ಟಿಯಾಗಿದೆ, ಶಾರ್ಪ್ ಆಗಿದೆ. ಏನು ಕೇಳ್ರಿ? ಅಷ್ಟು ಅವಮಾನ ತಡೆದಿದೆ, ಅಷ್ಟು ನೋವು ತಡೆದಿದೆ, ಅಷ್ಟು ಬಾಧೆ ತಡೆದಿದೆ, ಅಷ್ಟು ಕಣ್ಣೀರು, ಅಷ್ಟು ಮೋಸ, ಅಷ್ಟು ವಂಚನೆ, ಇದೆಲ್ಲ ತಡ್ಕೊಂಡು ಬಂದು ಏನಾಗಿದೆ ಅದು ಇವಾಗ ಶಾರ್ಪ್ ಆಗಿದೆ. ಎಲ್ಲದಕ್ಕೂ ತಡೆಯೋ ಕೆಪಾಸಿಟಿ ಇರೋದ್ರಿಂದ ಅದೇನಾಗಿದೆ ಇವಾಗ ಎಲ್ಲದನ್ನು ಡಿವೈಡ್ ಮಾಡೋಷ್ಟು ಶಾರ್ಪ್ ಆಗಿದೆ. ನಿಮ್ಗೇನಿಲ್ಲ, ತಡೆಯೋ ಕೆಪಾಸಿಟಿ ಇಲ್ಲ. ಯೇಸು ಸ್ವಾಮಿಗೆ ತಡೆಯೋ ಕೆಪಾಸಿಟಿ ಇತ್ತು. ಆದ್ರಿಂದ ವಾಕ್ಯ ಆಗಿರೋ ಆತರ ಏನಾಗಿದ್ದಾರೆ ಇವಾಗ ಡಬಲ್ ಹೆಡ್ ಶಾರ್ಟ್ ಆಗಿ ಶಾರ್ಪ್ ಆಗಿ ಯಾವುದಕ್ಕೂ ಬೆಂಡ್ ಆಗದ ರೀತಿಯಲ್ಲಿ ಹಿಂಗ್ ಹೊಡೆದ್ರೆ ಏನಾಗ್ಬೇಕು? ಅದು ಡಿವೈಡ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಡ್ಬೇಕು, ಎರಡೆಲ್ಲ ಡಿವೈಡ್ ಆಗ್ಬಿಡ್ಬೇಕು. ಅಷ್ಟು ಶಾರ್ಪ್ ಆಗಿದೆ, ಬೆಂಡೇ ಆಗಲ್ಲ. ಏನೇ ಬಂದ್ರು ಏನಾಗತ್ತೆ? ಅದು ಡಿವೈಡ್ ಮಾಡಿ ಹೋಗ್ತಾ ಇರತ್ತೆ. ಅದು ಅವ್ರ ಶಾರ್ಪ್ನೆಸ್, ಅವ್ರ ಕಬ್ಬಿಣದ ಶಾರ್ಪ್ನೆಸ್. ಯಾರ್ದು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಜೊತೆ ಸಹವಾಸ ಮಾಡೋರು ಹೆಂಗಿರ್ಬೇಕು? ಮತ್ ನೀವ್ ಹೆಂಗಿದ್ದೀರಾ? ಯೇಸು ಸ್ವಾಮಿ ನಮ್ಮನ್ನ ಏನಂತ ಕರೀತಾರೆ ಹೇಳ್ರಿ? ಓಲಿ ಐ ವಿಲ್ ಕಾಲ್ ಯು ಆಸ್ ಫ್ರೆಂಡ್ಸ್ ಅಂತಾರೆ ಒಂದ್ ಕಡೆ. ನೀವು ನನ್ನ ಸ್ನೇಹಿತರು ಅಂತ ಕರೀತಾರೆ. ಫ್ರೆಂಡ್ ಕೆಲಸ ಏನು? ಶಾರ್ಪ್ ಮಾಡೋದು. ಅವ್ರ ಹತ್ರ ಹೋದ್ರೆ ಅವ್ರು ನಮ್ಮನ್ನ ಏನ್ ಮಾಡ್ತಾರೆ? ಶಾರ್ಪ್ ಮಾಡ್ತಾರೆ. ಬಟ್ ನಾವು ಹೋಗಕ್ಕೆ ಅವ್ರ ಹತ್ರ ಟೈಮ್ ಆಯ್ತಾ?
ಯೇಸು ಸ್ವಾಮಿ ಹತ್ರ ಹೋದವನು ಶಾರ್ಪ್ ಆಗ್ದಿರ ವಾಪಸ್ ಬರಲ್ಲ. ಶಾರ್ಪ್ ಆಗ್ದಿರಾ ಅಷ್ಟು ಸ್ಟ್ರಾಂಗ್ ಕಬ್ಬಣ ಕತ್ತಿ, ಡಿವೈಡ್ ಮಾಡೋ ಅಷ್ಟು ಸ್ಟ್ರಾಂಗ್ ಆಗಿರೋ ಕತ್ತಿ ಹತ್ರ ಹೋಗ್ಬಿಟ್ಟು ಯಾರಾದ್ರೂ ಶಾರ್ಪ್ ಆಗಿ ಬರಲ್ಲ ಅಂದ್ರೆ ಅಲ್ಲಿ ಹೋಗಿಲ್ಲ ಅಂತ ಅರ್ಥ. ಹಿಂದಿರುಗಲ್ಲ ಅಲ್ಲ. ಇವತ್ತು ಡಿಫ್ರೆಂಟ್ ಆಗಿ ಒಂಥರ ಡಿಫ್ರೆಂಟ್ ಆಗಿ ಬೇರೆ ತರ ವಾಕ್ಯ, ಸಾಲೋಮೋನ್ ತರ ಒಂದ್ ಸ್ವಲ್ಪ ಜ್ಞಾನದಲ್ಲಿ ಸ್ವಲ್ಪ ಪ್ರಸಂಗ ಮಾಡೋಣ ಇವತ್ತು. ಸಾಮ್ಯತೆಗಳನ್ನ ಹೇಳೋಣ ರೆಗ್ಯುಲರ್ ಆಗಿ ಅಲ್ದಿರ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ತಲೆಗೆ ಹೋಗ್ತಾ ಇದೆಯಾ? ಮನ್ಸಲ್ಲಿ ಹೋಗ್ತಾ ಇದೆಯಾ? ನಿಮ್ಗೆಲ್ಲರಿಗೂ ವಾಕ್ಯ ಚೆನ್ನಾಗಿ ಗೊತ್ತು. 1 ವರ್ಷದಿಂದ 1.5 ವರ್ಷದಿಂದ ವಾಕ್ಯ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಏನಕ್ಕೆ ಇನ್ನೂ ಶಾರ್ಪ್ ಆಗ್ತಾ ಇಲ್ಲ ಅಂತ. ನಾವಿಲ್ಲಿ ಭಾನುವಾರ ಶಾರ್ಪ್ ಮಾಡ್ತೀವಿ, ಆಚೆ ಹೋಗಿ ಯಾವ ಫ್ರೆಂಡ್ ಜೊತೆ ಸೇರ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಈ ಕಬ್ಬಣ ಯಾವ ಫ್ರೆಂಡ್ ಜೊತೆ ಸೇರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಹೊರಗಡೆ ಹೋದ್ಮೇಲೆ ಸರಿಯಾಗಿರೋ ಫ್ರೆಂಡ್ ಜೊತೆ ಈ ಕಬ್ಬಣ ಸೇರ್ಕೊಂಡ್ರೆ ಶಾರ್ಪ್ ಆಗುತ್ತೆ. ಆದ್ರೆ ಹೊರಗಡೆ ಹೋದ್ಮೇಲೆ ಯಾವ ಫ್ರೆಂಡ್ ಜೊತೆ ಸೇರ್ತಾ ಇದೆಯೋ, ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಪಕ್ಕದಲ್ಲಿ ಮುಖ ನೋಡ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ಬೇಕು, ನಾನ್ ಫ್ರೆಂಡ್ ನಾನಿದ್ದೀನಿ, ನನ್ ಜೊತೆ ಸೇರ್ದಿರಾ ಊರವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ತುಕ್ಕು ಹಿಡಿತಿದ್ಯಾ ನೀನು ಅಂತ ಹೇಳ್ರಿ. ಇನ್ನೊಂದ್ಸರಿ ಹೇಳಿ, ಇನ್ನೂ 2 ಸರಿ ರಿಪೀಟ್ ಮಾಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ಬೇಕು ನೀವು, ನಾನು ಫ್ರೆಂಡ್ ಇದ್ದೀನಿ, ನನ್ ಜೊತೆ ಫ್ರೆಂಡ್ಶಿಪ್ ಮಾಡ್ದಿರಾ ಊರವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ತುಕ್ಕು ಹಿಡಿತಾ ಇದೆಯಾ ನೀನಂತ. ಇನ್ನೊಂದ್ಸರಿ ಹೇಳಿ. ಏನಮ್ಮ? ಸೊ ಒಂದು ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನಿಗೆ ಹಂಗೆ. ಸೊ ಒಂದು ಫ್ರೆಂಡು ಇನ್ನೊಂದು ಫ್ರೆಂಡ್ ನ ಏನ್ ಮಾಡ್ಬೇಕು? ಶಾರ್ಪ್ ಮಾಡ್ಬೇಕು. ಶಾರ್ಪ್ ಮಾಡಕ್ಕೆ ಸಿಗ್ಬೇಕು, ಶಾರ್ಪ್ ಮಾಡಕ್ಕೆ ಟೈಮ್ ಕೊಡ್ಬೇಕು. ಪುಸ್ತಕಂತ ಹಿಂಗ್ ಬಂದು ಅರ್ಧ ಗಂಟೆ ಕುತ್ಕೊಂಡು ಏಸುವೆ ಸ್ತೋತ್ರ ಅಂತ ಹಾಡಾಡ್ಬಿಟ್ಟು ಹೋದ್ರೆ ನಿಮ್ಮನ್ನ ಯಾವ ಮೂಲೆಗೂ ಶಾರ್ಪ್ ಮಾಡಕ್ ಆಗಲ್ಲ. ನಾವು ಶಾರ್ಪ್ ಆಗಕ್ಕೆ ಟೈಮ್ ಕೊಡ್ಬೇಕು, ಜಾಸ್ತಿ ಪೇಷನ್ಸ್ ಇರ್ಬೇಕು, ಟೈಮ್ ಕೊಡ್ಬೇಕು. ಟೈಮ್ ಕೊಡ್ದಿರಾ ಶಾರ್ಪ್ ಆಗಕ್ಕೆ ಆಗಲ್ಲ. ಬ್ರದರ್ ಪ್ರೈಸ್ ಲಾರ್ಡ್, ಬ್ರದರ್ ಸಿಸ್ಟರ್ ಪ್ರೈಸ್ ಲಾರ್ಡ್ ಸಿಸ್ಟರ್ ಅನ್ಬಿಟ್ಟು ಹೋಗ್ಬಿಟ್ರೆ ಶಾರ್ಪ್ ಆಗ್ಬಿಡಲ್ಲ. ಒಂದ್ ಫ್ರೆಂಡ್ ಇನ್ನೊಂದ್ ಫ್ರೆಂಡ್ ನ ಶಾರ್ಪ್ ಮಾಡ್ಬೇಕಂದ್ರೆ ಆ ಫ್ರೆಂಡಿಗೆ ಏನ್ ಮಾಡ್ಬೇಕು? ನಾವು ಟೈಮ್ ಕೊಡ್ಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ, ಶಾರ್ಪ್ ಆಗ್ಬೇಕಂತ ಮನ್ಸಿದ್ಯಾ? ಏನಂತ ಇದಾರೆ? ಟೈಮ್ ಕೊಡಿ. ಟೈಮ್ ಕೊಟ್ರೆ ಶಾರ್ಪ್ ಆಗ್ತೀರಾ? ಸಮಯ ಕೊಟ್ರೆ ಶಾರ್ಪ್ ಆಗ್ತೀರಾ? ಇಲ್ಲ ಅಂದ್ರೆ ತುಕ್ಕಿಡ್ಕೊಂಡೆ ಹಂಗೆ ಇರ್ತೀರಾ? ಸೊ ಶಾರ್ಪ್ ಆಗ್ಬೇಕನ್ನಿರೋ ಅಂತಿರೋರು ಏನ್ ಮಾಡ್ಬೇಕು? ಫಸ್ಟ್ ಸಮಯ ಕೊಡ್ಬೇಕು. ಕಬ್ಬಣನ 5 ನಿಮಿಷ ಬೆಂಕಿಯಲ್ಲಿ ಇಟ್ಬಿಟ್ರೆ ತಕ್ಷಣನೇ ಅದು ಏನಾಗಲ್ಲ, ಅದು ಹೀಟ್ ಆಗಲ್ಲ. ದೊಡ್ಡ ಕಬ್ಬಣ, ದೊಡ್ಡ ಕತ್ತಿ ತಗೊಂಡೋಗಿ ಕಬ್ಬಣದಲ್ಲಿ ಇಟ್ರೆ ಅದನ್ನ ಶಾರ್ಪ್ ಮಾಡ್ಬೇಕಂದ್ರೆ, ಅದನ್ನ ಸರಿಯಾಗಿ ಶೇಪ್ ತಗೊಂಡ್ಬರ್ಬೇಕಂದ್ರೆ ಬರೀ 5-10 ನಿಮಿಷಕ್ಕೆಲ್ಲ ಸಾಕಾಗಲ್ಲ. ಚೆನ್ನಾಗಿ ಕಾಯ್ಬೇಕು. ಒಳಗಡೆ ಫುಲ್ ಕೆಂಪಗಾಗ್ಬೇಕು. ಕೆಂಪಗಾಗ್ಬೇಕಂದ್ರೆ ಟೈಮ್ ಕೊಡ್ಬೇಕು. ಟೈಮ್ ಕೊಟ್ಬಿಟ್ಟು ಮತ್ತೆ ಏನ್ ಮಾಡ್ಬೇಕು? ಅದನ್ನ ಹೊರಗಡೆ ತಗೊಂಬಂದು ಓಡ್ ಸರಿ ಮಾಡ್ಬೇಕು. ಅಷ್ಟರೊಳಗಡೆ ಅದೇನಾಗುತ್ತೆ, ಮತ್ತೆ ಕೆಂಪಗಿರೋದೆಲ್ಲ ಹೋಗ್ಬಿಡುತ್ತೆ. ಮತ್ತೆ ಏನ್ ಮಾಡ್ಬೇಕು? ವಾಪಸ್ ಸೆಕೆಂಡ್ ಟೈಮ್ ತಗೊಂಡೋಗಿ ಒಳಗಡೆ ಇಡ್ಬೇಕು. ಮತ್ತೆ ಟೈಮ್ ಕೊಡ್ಬೇಕು.
ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಅರ್ಜೆಂಟ್ ಆಗಲ್ಲ, ನೀವು ಶಾರ್ಪ್ ಆಗಲ್ಲ ಅಂತ. ಏನಾಗಲ್ಲ ಹೇಳ್ರಿ. ಇನ್ನೊಂದ್ಸರಿ ಮುಖ ನೋಡ್ಕೊಂಡು ಹೇಳ್ರಿ, ಬ್ಯುಸಿ ಆಗಿದ್ರೆ ಶೋಕೇಸಲ್ಲಿರಿ, ಬೆಂಕಿಯಲ್ಲಿ ಇರ್ಬೇಡ್ರಿ ಅಂತ. ಇರಿ ಅಲ್ಲೇ ಇರಿ ಶೋಕೇಸಲ್ಲಿ. ಭಾನುವಾರ ಬರ್ತೀರಾ? ನೋಡ್ತೀವಿ. ಮತ್ತೆ ಹೋಗಿ ವಾಪಸ್ ನಿಮ್ಮ ಮನೆ ಅನ್ನೋ ಶೋಕೇಸಲ್ಲಿ ವಾಪಸ್ ಅಲ್ಲೇ ಪ್ಲೇಸ್. ಭಾನುವಾರ ಚೆನ್ನಾಗಿ ಪಾಲಿಶ್ ಇಟ್ಕೊಂಡ್ ಬರ್ತೀರಾ, ನೋಡಿ ಖುಷಿ ಪಡ್ಬೇಕಷ್ಟೇ. ಅದು ಬಿಟ್ರೆ ನಿಮ್ಮಿಂದ ನಮಗೆ ಏನು ಪ್ರಯೋಜನ ಇಲ್ಲ. ಸೊ ಒಂದು ಫ್ರೆಂಡು ಇನ್ನೊಂದು ಫ್ರೆಂಡ್ಗೆ ಹೆಂಗೆ ಶಾರ್ಪ್ನೆಸ್ ಮಾಡ್ಬೇಕು. ಮುಂದೆ ಹೋಗೋಣ. ಹತ್ತೊಂಬತ್ತನೇ ವಾಕ್ಯ. ನೀರು ಮುಖವನ್ನು ಹೇಗೆ ಪ್ರತಿಬಿಂಬಗೊಳಿಸುತ್ತಾದೋ ಮನುಷ್ಯನನ್ನು ಹೃದಯವು ಹಾಗೆ ತೋರ್ಪಡಿಸುತ್ತದೆ. ಏನಂತ? ನೀರು ಮುಖಕ್ಕೆ ಮುಖವನ್ನ ಹೆಂಗೆ ಪ್ರತಿಬಿಂಬಿಸುತ್ತೋ ಮನುಷ್ಯನ ಹೃದಯವು ಏನ್ ಮಾಡ್ತಂತೆ? ಮನುಷ್ಯನನ್ನ ಪ್ರತಿಬಿಂಬಿಸುತ್ತೆ. ಮನುಷ್ಯನ ಹೃದಯವು ಮನುಷ್ಯನನ್ನ ಪ್ರತಿಬಿಂಬಿಸುತ್ತೆ, ತೋರ್ಪಡಿಸುತ್ತೆ. ಹೊರಗಡೆ ನಾವು ನಮ್ಮ ಪರಿಸ್ಥಿತಿಗಳು ನಾವು ಹೆಂಗೆ ಕಾಣ್ ಬರ್ತಾ ಇದೀವಿ ಅನ್ನೋದು ನಮ್ಮ ಒಂದು ಒಳಗಡೆಯ ಹೃದಯದ ಅಂತರಂಗದ ಪರಿಸ್ಥಿತಿಯ ಮೇಲೆ ಆಧಾರ. ನಾವು ಒಳಗಡೆ ಹೆಂಗಿದೀವೋ ಮುಖದಲ್ಲಿ ಕಾಣಿಸುತ್ತೆ, ಹೊರಗಡೆ ನಾವು ಹಂಗೆ. ಸೊ ನೀರಲ್ಲಿ ಹೆಂಗೆ ನಮ್ಮ ಮುಖ ಪ್ರತಿಬಿಂಬಿಸುತ್ತೋ ಹಂಗೆ ಮನುಷ್ಯನ ಹೃದಯವು ಮನುಷ್ಯನ ಸ್ವಭಾವಗಳಲ್ಲಿ ಪ್ರತಿಬಿಂಬಿಸುತ್ತೆ. ನಮಗೆ ಶಾರ್ಪ್ ಆಗ್ಬೇಕು ಅಂತ ಮನ್ಸಿದ್ರೆ ಖಂಡಿತವಾಗಿ ನಾವು ಅದಕ್ಕೆ ಏನ್ ಮಾಡ್ತೀವಿ? ಟೈಮ್ ಕೊಡ್ತೀವಿ. ಬಟ್ ಬಾಯಲ್ಲಿ ಹೇಳ್ತೀವಿ ನಾವು ಶಾರ್ಪ್ ಆಗ್ಬೇಕಂತ, ಆದ್ರೆ ಮನ್ಸು ನಿಜವಾಗ್ಲೂ ಇದೆಯಾ? ಯಾಕಂದ್ರೆ ಮನ್ಸು ನಮ್ಗೆ ಇಲ್ದೆ ಹೋದ್ರೆ ಹೊರಗಡೆ ನಾವು ಏನ್ ಮಾಡಲ್ಲ, ಅದನ್ನ ತೋರ್ಪಡಿಸಲ್ಲ, ಪ್ರತಿಬಿಂಬಿಸಲ್ಲ. ಆದ್ರೆ ಪ್ರಾರಂಭ ಆಗ್ಬೇಕಾಗಿರೋದು, ನಾನು ಶಾರ್ಪ್ ಆಗಿ ಇರ್ಬೇಕು ಅಂತ ಪ್ರಾರಂಭ ಆಗ್ಬೇಕಾಗಿರೋದು ಎಲ್ಲಿ? ನಿಮ್ಮ ಹೃದಯದಲ್ಲಿ ನಿಜವಾಗ್ಲೂ ನಾನು ಶಾರ್ಪ್ ಆಗ್ಬೇಕು ಅಂತ ನನಗೆ ಮನಸ್ಸಿದ್ರೆ ಅದು ನನ್ನ ಶರೀರದಲ್ಲಿ ಏನ್ ಮಾಡುತ್ತೆ? ಪ್ರತಿಬಿಂಬಿಸುತ್ತೆ. ನನ್ನ ಹೃದಯದಲ್ಲಿ ಪ್ರೀತಿ ಇದ್ರೆ ನನ್ನ ಶರೀರದಲ್ಲಿ ಏನ್ ಮಾಡ್ತದೋ? ಪ್ರತಿಬಿಂಬಿಸುತ್ತೆ. ನನ್ನ ಹೃದಯದಲ್ಲಿ ಸಮಾಧಾನ ಇದ್ರೆ ನನ್ನ ಶರೀರದಲ್ಲಿ ಏನ್ ಮಾಡ್ತದೋ? ಪ್ರತಿಬಿಂಬಿಸುತ್ತೆ. ನನ್ನ ಹೃದಯದಲ್ಲಿ ನೆಮ್ಮದಿ ಇದ್ರೆ ನನ್ನ ಶರೀರದಲ್ಲಿ ಏನ್ ಮಾಡುತ್ತೆ? ನೆಮ್ಮದಿ ಪ್ರತಿಬಿಂಬಿಸುತ್ತೆ. ಸೊ ನನ್ನ ಶರೀರದಲ್ಲಿ ಕಾಣುವಂತ ಸಮಾಧಾನ, ಪ್ರೀತಿ, ನೆಮ್ಮದಿ ಎಲ್ಲವೂ ಅದು ನನ್ನ ಹೃದಯದ ಪ್ರತಿಬಿಂಬ. ಏನ್ ಹೇಳ್ರಿ? ನನ್ನ ಹೃದಯದಲ್ಲಿ, ನನ್ನ ಶರೀರದಲ್ಲಿ ಕಾಣುವಂತ ಪ್ರೀತಿ, ಸಮಾಧಾನ, ಸಂತೋಷ ಇದೆಲ್ಲವೂ ನನ್ನ ಹೃದಯದ ಪ್ರತಿಬಿಂಬ. ನನ್ನ ಹೃದಯದ ಪ್ರತಿಬಿಂಬ. ಇವತ್ತು ನಿಮ್ಮ ಹೃದಯದ ಪ್ರತಿಬಿಂಬ ಏನು? ನೀರಲ್ಲಿ ಒಂದು ಮುಖಕ್ಕೆ ಮುಖ ಹೆಂಗ ಕಾಣುತ್ತೋ, ಪ್ರತಿಬಿಂಬಿಸುತ್ತೋ, ಹಂಗೆ ಮನುಷ್ಯನ ಹೃದಯವು ಶರೀರದಲ್ಲಿ ಪ್ರತಿಬಿಂಬಿಸುತ್ತೆ. ಇವತ್ತು ಒಂದು ಮನುಷ್ಯ ದುಃಖದಲ್ಲಿದ್ರೆ ಆ ದುಃಖ ಶರೀರಕ್ಕೆ ಸಂಬಂಧಪಟ್ಟಿರೋದಲ್ಲ, ಅವನ ಹೃದಯಕ್ಕೆ ಸಂಬಂಧಪಟ್ಟಿರೋದು. ಒಂದು ಮನುಷ್ಯನಿಗೆ ಕಣ್ಣೀರಿದ್ರೆ ಆ ಕಣ್ಣೀರು ಆ ಶರೀರಕ್ಕೆ ಸಂಬಂಧಪಟ್ಟಿರೋದಲ್ಲ, ಅದು ಅವನ ಹೃದಯಕ್ಕೆ ಸಂಬಂಧಪಟ್ಟಿರೋದು. ಅವನ ಹೃದಯ ಸರಿ ಹೋದ್ರೆ ಅವನ ಶರೀರದಲ್ಲಿ ಇರುವಂತ ದುಃಖ ಏನಾಗತ್ತೆ? ಆಟೋಮೆಟಿಕ್ ಸರಿ ಹೋಗುತ್ತೆ. ಪ್ರಾಬ್ಲಮ್ ಏನಂದ್ರೆ ನಾವು ಶರೀರದಲ್ಲಿ ಇರೋದನ್ನ ರೆಕ್ಟಿಫೈ ಮಾಡಕ್ ಹೋಗ್ತಾ ಇದೀವಿ. ಶರೀರದಲ್ಲಿ ನಡೀತಿರೋ ಪ್ರತಿಯೊಂದು ನಮ್ಮ ಹೃದಯದ ಪ್ರತಿಬಿಂಬ.
ಶರೀರದಲ್ಲಿ ನಡೀತಿರೋ ಪ್ರತಿಯೊಂದು ಏನಂತೆ ನಮ್ಮ ಹೃದಯದ ಪ್ರತಿಬಿಂಬ. ಇವತ್ತು ನಾವು ಕಣ್ಣೀರಲ್ಲಿದ್ರೆ, ವೇದನೆಯಲ್ಲಿದ್ರೆ, ನೋವಲ್ಲಿದ್ರೆ, ಬಾಧೆಯಲ್ಲಿದ್ರೆ, ಇಕ್ಕಟ್ಟಲ್ಲಿದ್ರೆ, ಒಂಥರ ಅಪ್ರೆಸ್ಡ್, ಕುಗ್ಗಿಸಲ್ಪಟ್ಟಿದ್ರೆ, ಅದೆಲ್ಲ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ, ಅದು ನಿಮ್ಮ ಹೃದಯದ ಪ್ರತಿಬಿಂಬ. ಫಸ್ಟ್ ನಿಮ್ಮ ಹೃದಯ ಸರಿ ಮಾಡ್ಕೊಳ್ರಿ, ನಿಮ್ಮ ಶರೀರದ ಆಕ್ಟಿವಿಟಿ ಚೇಂಜ್ ಆಗುತ್ತೆ. ಸೊ ದುಃಖ ಇರೋವನಿಗೆ ಸಂತೋಷ ಎಲ್ಲಿ ಬೇಕು, ಸಮಾಧಾನ ಎಲ್ಲಿ ಬೇಕು? ಹೃದಯದಲ್ಲಿ ಬೇಕಾಗಿರೋದು. ಶರೀರದಲ್ಲಿ ಇರೋದನ್ನೆಲ್ಲ ಇದು ಮಾಡ್ಕೊಳಕ್ ಟ್ರೈ ಮಾಡಬೇಡಿ, ಕರೆಕ್ಷನ್ ಮಾಡಕ್ ಟ್ರೈ ಮಾಡಬೇಡಿ. ಅದರಿಂದ ನಿಮ್ಗೆ ಏನು ಲಾಭ ಇಲ್ಲ. ಕರೆಕ್ಷನ್ ಮಾಡಬೇಕಾಗಿರೋದು ಒಳಗಡೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಅಂತರಂಗ. ಒಳಗಡೆ ಸೇರೋದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಮ್ಮ ಪ್ರತಿಬಿಂಬ ಚೇಂಜ್ ಆಗುತ್ತೆ, ನಮ್ಮ ಇಮೇಜ್ ಚೇಂಜ್ ಆಗುತ್ತೆ. ಸೊ ನಿಮ್ಮ ಹೃದಯದಲ್ಲಿ ಹೆಂಗಿದ್ದೀರೋ ಅದೇ ನಿಮ್ಮ ಇಮೇಜು. ಇನ್ನೊಂದ್ಸರಿ ಹೇಳ್ರಿ, ನಮ್ಮ ಹೃದಯದಲ್ಲಿ ನಾವು ಹೆಂಗಿದೀವೋ ಅದೇ ನಮ್ಮ ಇಮೇಜು, ಅದೇ ನಮ್ಮ ಕಣ್ಣು ಕಾಣಿಸೋದು, ಅದೇ ಜನರ ಕಣ್ಣು ಕಾಣಿಸೋದು. ನಮ್ಮ ಹೃದಯದಲ್ಲಿ ಹೆಂಗಿದೀವೋ ಅದೇ ನಮ್ಮ ಇಮೇಜು. ನಾವು ಚೆನ್ನಾಗಿ ಸೂಟ್ ಎಲ್ಲ ಹಾಕೊಂಡ್ ಬರ್ಬೋದು, ಆದ್ರೆ ನಮ್ಮ ಹೃದಯ ಸರಿ ಇಲ್ಲ ಅಂದ್ರೆ ನಮ್ಮ ಇಮೇಜ್ ಹಾಳಾಗತ್ತೆ. ಪಕ್ಕದಲ್ಲಿ ಮುಖ ನೋಡಿ, ನಿಮ್ ಹೃದಯ ಸರಿ ಇಲ್ದಿರಾ ನಿಮ್ ಇಮೇಜ್ ಎಲ್ಲ ನೀವು ಹಾಳು ಮಾಡ್ಕೊಂತ ಇದ್ದೀರಾ ಅಂತ. ನಮ್ಮ ಇಮೇಜ್ ನಾವು ಹಾಳು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ನಮ್ಮ ಹೃದಯ. ನಮ್ಮ ಇಮೇಜ್ ನ ಹಾಳು ಮಾಡೋದೇ ನಮ್ಮ ಹೃದಯ. ಇಷ್ಟು ದಿವಸ ಸಂತೋಷವಾಗಿರೋರು ಸಡನ್ ಆಗಿ ದುಃಖ ಪಟ್ಕೊಂಡಿದ್ರೆ ಅವ್ರ ಇಮೇಜ್ ನ ಏನ್ ಮಾಡ್ತಾ ಇದೆ? ಅದು ಹಾಳು ಮಾಡ್ತಾ ಇದೆ. ಮುಂಚೆ ಇದ್ದಿದ್ದ ಇಮೇಜ್ ಬೇರೆ, ಇವಾಗಿರೋ ಇಮೇಜ್ ಬೇರೆ. ಇಮೇಜ್ ನ ಡ್ಯಾಮೇಜ್ ಮಾಡ್ತಾರೆ ಅಂತಾರೆ ನೋಡ್ರಿ, ಅದು ಅಂದ್ರೆ ನಾನು ಒಳಗಡೆ ಆತರ ಪರ್ಸನ್ ಅಲ್ಲ, ಆದ್ರೆ ಸಿಚುವೇಶನ್ ಹಂಗಾಯ್ತು, ಜಗಳ ಮಾಡ್ಬೇಕಾಗಿ ಬಂತು, ಅದರಿಂದ ನನ್ನ ಇಮೇಜ್ ನ ಏನ್ ಮಾಡ್ಬೇಡ, ನೀನು ಡ್ಯಾಮೇಜ್ ಮಾಡ್ಬೇಡ. ಎಷ್ಟು ಸರಿ ಹೇಳಿರಲ್ಲ ನಾವು ಆತರ ಸಿಚುವೇಶನ್ಗಳಲ್ಲಿ. ಜಗಳ ಮಾಡೋದು ನನ್ನ ಕ್ಯಾರೆಕ್ಟರ್ ಅಲ್ಲ, ಆದ್ರೆ ಆ ಪರಿಸ್ಥಿತಿಯಲ್ಲಿ ಮಾಡ್ಬೇಕಾಗಿ ಬಂತು. ಆದ್ದರಿಂದ ಅಲ್ಲಿ ನಡೆದಿರುವ ಆ ಪರಿಸ್ಥಿತಿಯಿಂದ ನನ್ನ ಇಮೇಜ್ ನೀನೇನ್ ಮಾಡ್ಬೇಡ, ಹಾಳು ಮಾಡ್ಬೇಡ, ಡ್ಯಾಮೇಜ್ ಮಾಡ. ಯಾಕಂದ್ರೆ ನನ್ನ ಇಮೇಜು ಬೇರೆ. ಈ ತರ ವಿಶ್ವಾಸಿಗಳು ಏನ್ ಮಾಡ್ತಾರೆ ಹೇಳಿ? ಸಿಚುವೇಶನ್ ಅಲ್ಲಿ ಬರುವಂತ ರಿಯಾಕ್ಷನ್ ನ ಇಟ್ಕೊಂಡು ಒಬ್ಬರು ಇಮೇಜ್ ನ ಡ್ಯಾಮೇಜ್ ಮಾಡ್ತಾ ಹೋಗ್ತಾರೆ. ಪಕ್ಕದಲ್ಲಿ ಮುಖ ನೋಡಿ, ಎಷ್ಟು ಜನರದ ಇಮೇಜ್ ಡ್ಯಾಮೇಜ್ ಮಾಡಿದಿರ ಈ ತರ ಅಂತ. ಎಷ್ಟು ಜನರದ ಇಮೇಜ್ ಡ್ಯಾಮೇಜ್ ಮಾಡಿದ್ದೀರಾ? ನಾವು ಇಮೇಜ್ ನ ಡ್ಯಾಮೇಜ್ ಮಾಡೋ ಕೆಲಸ ಅಲ್ಲ, ಇಮೇಜ್ ನ ಇನ್ನೂ ಬ್ಯೂಟಿಫುಲ್ ಆಗಿ ಮಾಡ್ಬೇಕು. ನಾವು ಇನ್ನೂ ಶೈನ್ ಅಪ್ ಮಾಡಬೇಕು. ಆ ಇಮೇಜ್ ಇನ್ನೂ ಸುಂದರವಾಗಿ ಕಾಣೋ ತರ ನಾವ್ ಏನ್ ಮಾಡ್ಬೇಕು? ನಾವು ಮಾಡ್ಬೇಕು. ಅದೇ ಸ್ನೇಹಿತನ ಕೆಲಸ. ಒಂದು ಸ್ನೇಹಿತನ ಕೆಲಸ ಇನ್ನೊಂದು ಸ್ನೇಹಿತನ ಇಮೇಜ್ ನ ಬ್ಯೂಟಿಫುಲ್ ಆಗಿ ಮಾಡ್ಬೇಕು. ಇನ್ನು ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಡ್ಯಾಮೇಜ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಮಚ್ಚೆ ಇದೆ ಅನ್ಕೊಳ್ರಿ, ಓ ವಾಣಿ ಸಿಸ್ಟ್ರಿಗೆ ಇಲ್ಲಿ ಮಚ್ಚೆ ಐತಂತೆ ಅನ್ಬಿಟ್ಟು 4 ಜನ ಕೇಳ್ಬಿಡುದು. 4 ಜನ ಏನ್ ಮಾಡ್ತಾರೆ? ಆ ಮಚ್ಚೆನ ಏನೋ ಅವಮಾನ ತರ ನೋಡ್ತಾರೆ. ಅಷ್ಟೇ ಡ್ಯಾಮೇಜ್ ಇಮೇಜ್. ಇವರು ಮಚ್ಚೆ ಮುಚ್ಕೊಂಡು ಹೋಯ್ತಾರೆ ಹಿಂಗೆ, ಅಯ್ಯೋ ಏನ್ ಅನ್ಕೊಂತಾರೋ ಅಂತ. ಅವಮಾನ. ಇದೆಲ್ಲ ಇಮೇಜ್ ಡ್ಯಾಮೇಜ್ ಮಾಡೋದಲ್ಲ. ಯಾರು? ಪಕ್ಕದಲ್ಲಿ ಮುಖ ನೋಡಿ, ನೀನ್ ಒಳ್ಳೆ ಫ್ರೆಂಡ್ ಆಗಿದ್ರೆ ನಾನು ಇಮೇಜ್ ನ ಕಾಪಾಡ್ತೀಯಾ? ಡ್ಯಾಮೇಜ್. ಸೊ ನೀವೆಲ್ಲ ನನಗೆ ಒಳ್ಳೆ ಫ್ರೆಂಡ್ ಆಗಿದ್ರೆ ನೀವೇನ್ ಮಾಡ್ತೀರಾ? ಇಮೇಜ್ ನ ಕಾಪಾಡ್ತೀರಾ, ಡ್ಯಾಮೇಜ್ ಮಾಡಲ್ಲ. ನಾನು ನಿಮಗೆ ಒಳ್ಳೆ ಫ್ರೆಂಡ್ ಆಗಿದ್ರೆ ನಿಮ್ಮ ಇಮೇಜ್ ನ ನಾನೇನ್ ಮಾಡ್ತೀನಿ? ಕಾಪಾಡ್ತೀನಿ. ಒಂದು ಫ್ರೆಂಡು ಇನ್ನೊಂದು ಫ್ರೆಂಡ್ಗೆ ಹಂಗೆ. ಸೊ ನಾವು ಸಭೆಯಾಗಿ ಬರ್ತಾ ಇರೋದು ಏನಕ್ಕೆ ಹೇಳ್ರಿ? ಹಿಂಗೆ. ಇದಕ್ಕೋಸ್ಕರನೇ ಬರ್ತಾ ಇರೋದು ನಾವು ಸಭೆಗೆ. ನಾವು ಸಭೆಯಾಗಿ ಕೂಡ್ಕೊಳ್ತಾ ಇರೋದಲ್ಲ ಏನಕ್ಕೆ? ಒಬ್ಬರ ಇಮೇಜ್ ನ ಇನ್ನೊಬ್ರು ಡ್ಯಾಮೇಜ್ ಮಾಡಕ್ಕಲ್ಲ, ಒಬ್ರ ಇಮೇಜ್ ನ ಇನ್ನೊಬ್ರನ್ನ ಕಾಪಾಡಕ್ಕೆ, ಒಬ್ಬರನ್ನ ಇನ್ನೊಬ್ರು ಶಾರ್ಪ್ ಮಾಡಕ್ಕೋಸ್ಕರ ನಾವು ಬರ್ತಾ ಇರೋದು, ಸೇರ್ಕೊಂತ ಇರೋದು. ನಿಮ್ ಪಾಸ್ಟರ್ ಅಮ್ಮ ಏನ್ ಹೇಳ್ತಾರೆ? ಅವ್ರು ಹೇಳ್ತಾ ಇರೋದು, ನಾನು ನೀವು ಎಲ್ಲಾ ಸೇರ್ಕೊಂಡು ಸಭೆ ಇಮೇಜ್ ನ ಡ್ಯಾಮೇಜ್ ಮಾಡಬಾರ್ದಂತ. ಎಲ್ಲಾರು ಸೇರ್ಕೊಂಡು, ನನ್ನೂ ಸೇರ್ಕೊಂಡು, ಯಾಕಂದ್ರೆ ನಾನು ಇಲ್ಲೇ ನಿಂತಿದ್ದೇನೆ ಅದಕ್ಕೆ.
ಸೊ ಒಂದು ಫ್ರೆಂಡ್ ಇನ್ನೊಂದು ಫ್ರೆಂಡ್ಗೆ ಶಾರ್ಪ್ ಮಾಡಬೇಕು, ಇಮೇಜ್ನ ಡ್ಯಾಮೇಜ್ ಮಾಡಬಾರ್ದು. ಶಾರ್ಪ್ ಮಾಡಿ ಅವ್ರ ಇಮೇಜ್ನ ಏನ್ ಮಾಡ್ಬೇಕು, ಇನ್ನೂ ರೈಸ್ ಮಾಡ್ಬೇಕು, ಶಾರ್ಪ್ ಮಾಡ್ಬೇಕು, ಇನ್ನೂ ಬ್ಯೂಟಿಫುಲ್ ಆಗಿ ಕಾಣೋ ಥರ ಮಾಡ್ಬೇಕು. ನಾವು ಒಬ್ಬರ ಜೊತೆ ನಾವು ಸೇರ್ತಾ ಇದೀವಿ ಅಂದ್ರೆ ಅವ್ರ ಮುಖದಲ್ಲಿ ಏನಾಗಿರ್ಬೇಕು, ಸಂತೋಷ, ಸಮಾಧಾನ, ಪ್ರೀತಿ, ಇದೆಲ್ಲ ಅವ್ರ ಮುಖದಲ್ಲಿ ಏನಾಗಬೇಕು, ಶೈನ್ ಆಗ್ತಾ ಇರ್ಬೇಕು, ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಅವ್ರ ಇಮೇಜ್. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಇವತ್ತಿಂದ ನಾನು ಬ್ಯೂಟಿಫುಲ್ ಆಗಿರ್ಬೇಕಂದ್ರೆ ನೀನೇ ಕಾರಣ. ನಮ್ಮ ಇಮೇಜ್ ನ ಕಾಪಾಡಿ ಏನ್ ಮಾಡ್ಬೇಕು, ನಮ್ಮನ್ನ ಇನ್ನೂ ಶೈನ್ ಅಪ್ ಮಾಡು, ಬ್ಯೂಟಿಫುಲ್ ಆಗಿ ಮಾಡ್ಬೇಕು. ನಗು ಇವತ್ತು ಸ್ವಲ್ಪ ಇರುತ್ತೆ, ಇನ್ನೂ ಜಾಸ್ತಿ ಏನಾಗಬೇಕು, ನಗು ಜಾಸ್ತಿ ಆಗ್ಬೇಕು, ಸಂತೋಷ ಜಾಸ್ತಿ ಆಗ್ಬೇಕು, ಸಮಾಧಾನ ಜಾಸ್ತಿ ಆಗ್ಬೇಕು. ಇದೆಲ್ಲ ಯಾರು ಮಾಡ್ಬೇಕು, ಫ್ರೆಂಡ್ ಮಾಡ್ಬೇಕು. ಫ್ರೆಂಡ್ ಮಾಡ್ಬೇಕು. ಫ್ರೆಂಡ್ ಏನ್ ಮಾಡ್ತಾರೆ, ಒಂದು ಹೃದಯದ ಕಂಡೀಷನ್ ಏನ್ ಮಾಡ್ತಾರೆ, ಚೇಂಜ್ ಮಾಡಿ ಸರಿಪಡಿಸಿ ಆ ಹೃದಯದಲ್ಲಿರುವಂತ ಪ್ರತಿಬಿಂಬವನ್ನ ಬದಲಾಯಿಸಕ್ಕೆ ಫ್ರೆಂಡ್ ಕೈಯಲ್ಲಿ ಆಗತ್ತೆ. ಇವತ್ತು ನೀವೆಲ್ಲ ಯಾರು? ನಾವೆಲ್ಲ ಫ್ರೆಂಡ್ಸ್ ಇವತ್ತಿಂದ. ನಾವೆಲ್ಲ ಯಾರು? ನಾವೆಲ್ಲ ಫ್ರೆಂಡ್ಸ್. ಫ್ರೆಂಡ್ ಕೆಲಸ ಏನು? ಶಾರ್ಪ್ ಮಾಡೋದು, ಮೇಕಪ್ ಮಾಡೋದು, ಒಬ್ರನ್ನ ನಾವೇನ್ ಮಾಡೋದು, ಚೆನ್ನಾಗಿ ಕಾಣಂಗ್ ಮಾಡೋದು. ಒಬ್ಬ ಹೃದಯನ ಸರಿಪಡಿಸಿದ್ರೆ ಅವರ ಒಂದು ಪ್ರತಿಬಿಂಬ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇವತ್ತು ನಾವೇನ್ ಮಾಡ್ಬೇಕು, ಒಬ್ಬ ಫ್ರೆಂಡ್ ಒಬ್ರ ಜೊತೆ ಸೇರ್ತಾರಂದ್ರೆ ಅವ್ರ ಹೃದಯದ ಕಂಡೀಷನ್ ಚೇಂಜ್ ಆಗ್ಬೇಕು. ಅವ್ರ ಹೃದಯದಲ್ಲಿರುವಂತ ದುಃಖ ತೆಗೆದಾಕಿದ್ರೆ ಅವ್ರ ಪ್ರತಿಬಿಂಬ ಬದಲಾಗತ್ತೆ. ಅವ್ರ ಹೃದಯದಲ್ಲಿರೋ ಕಣ್ಣೀರು ತೆಗೆದಾಕಿದ್ರೆ ಅವರ ಪ್ರತಿಬಿಂಬ ಬದಲಾಗತ್ತೆ. ಅವ್ರ ಹೃದಯದಲ್ಲಿರುವಂತ ವೇದನೆ ತೆಗೆದಾಕಿದ್ರೆ ಅವರ ಪ್ರತಿಬಿಂಬ ಬದಲಾಗತ್ತೆ. ಇವತ್ತು ನಾವು ಫ್ರೆಂಡ್ ಒಂದು ಇಮೇಜ್ನ, ಪ್ರತಿಬಿಂಬವನ್ನ ಕಾಪಾಡುವಂತ ಜವಾಬ್ದಾರಿ ನಮ್ದು. ಫ್ರೆಂಡ್ನ ಒಂದು ಪ್ರತಿಬಿಂಬನ ಏನ್ ಮಾಡ್ಬೇಕು, ನಾವು ಕಾಪಾಡ್ಬೇಕು. 21ನೇ ವಾಕ್ಯ. ಪುಟ ಕುಲುಮೆಗಳಿಂದ ಬೆಳ್ಳಿ ಬಂಗಾರಗಳಿಗೆ ಶೋಧನೆಯು ಹೇಗೋ, ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆಯು ಹಾಗೆ. ಹೆಂಗೆ? ಪುಟ ಕುಲುಮೆಗಳಿಂದ ಬೆಳ್ಳಿ ಬಂಗಾರಗಳಿಗೆ ಶೋಧನೆಯು ಹೇಗೋ. ಬೆಳ್ಳಿ ಬಂಗಾರಗಳಿಂದ ಶೋಧನೆ ಹೇಗೋ ಹಾಗೆಯೇ ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆಯು ಹಾಗೆ. ಇಂಗ್ಲಿಷ್ ಅಲ್ಲಿ ಒಂದ್ಸರಿ ಹೋದ್ರಿ, ಹೆಂಗಿದೆ ನೋಡ್ರಿ. The refining pot is for silver and the furnace for gold, and a man is valued by what others say of him. What others say of him. ಬೇರೆಯವರು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಅವರ ಒಂದು ವ್ಯಾಲ್ಯೂ ಆಧಾರ ಪಟ್ಟರು. ತೂಕ ಏನು? ನಮ್ಮ ತೂಕ ಏನು? ಬೇರೆಯವ್ರು ಏನ್ ಹೇಳ್ತಾರೆ ನಮ್ಮ ಬಗ್ಗೆ. ನೀವು ಎಷ್ಟೇ ಒಳ್ಳೆಯವರಾಗಿರ್ಬೋದು, 4 ಜನ ಕೆಟ್ಟು ನಿಮ್ ಬಗ್ಗೆ ಕೆಟ್ಟದ್ ಮಾತಾಡೋರು 4 ಜನ ನಿಮ್ ಸುತ್ತಲಿದ್ರೆ ನಿಮ್ ವ್ಯಾಲ್ಯೂ. ಸೊ 4 ಜನ ನಿಮ್ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ನಿಮ್ ವ್ಯಾಲ್ಯೂ ಏನಾಗಿದೆ, ಆಧಾರ ಪಟ್ರೆ. ಸೊ ನೀವು ಈ ನಿಮ್ಮ ವ್ಯಾಲ್ಯೂ ಡೌನ್ ಮಾಡೋವ್ರ ಜೊತೆ ಸಹವಾಸ ಮಾಡ್ಕೊಂಡು ಕೂತಿದ್ರೆ ಇಮೇಜ್ ಎಲ್ಲ ಡ್ಯಾಮೇಜ್ ಆಯ್ತು. ನಿಮ್ ವ್ಯಾಲ್ಯೂನ ನೀವು ಹಾಳು ಮಾಡ್ಕೊಂತ ಇರ್ತೀರ. ಸೊ ಗೋಲ್ಡ್ ಸಿಲ್ವರ್ಗೆ ಏನ್ ಮಾಡ್ಬೇಕು, ಅದಕ್ಕೆ ತಕ್ಕಂತಿರುವಂತ ಶೋಧನೆಯನ್ನ ಕೊಟ್ಟಾಗ ಅದು ಶೋಧನೆಗಿಂತ ಏನ್ ಮಾಡ್ಬೇಕು, ಅದೊಂದು ಪ್ರೊಸೀಜರ್. ಆ ಪ್ರೊಸೀಜರ್ ಹೋದ್ರೆ ಏನಾಗುತ್ತೆ, ಅದು ಗೋಲ್ಡ್ ಸಿಲ್ವರ್ ಆಗಿ ಏನಾಗುತ್ತೆ, ಅದನ್ನ ತಯಾರು ಮಾಡಕ್ಕಾಗತ್ತೆ, ಒಂದು ಜ್ಯುವೆಲ್ರಿ ಆಗಿ ಮಾಡಕ್ಕಾಗತ್ತೆ. ಅದು ಹೋಗ್ಬೇಕು, ಬಿಸಿ ಒಳಗಡೆ ಹೋಗ್ಬೇಕು. ಆದ್ರೆ ಬಿಸಿ ಒಳಗಡೆ ಅದು ಹೋದ್ರೆ ಏನಾಗುತ್ತೆ, ಅದು ಒಂದು ಬ್ಯೂಟಿಫುಲ್ ಆಗಿ ಒಂದು ಆರ್ನಮೆಂಟ್ ಮಾಡಕ್ಕಾಯ್ತು. ಆಗಲ್ಲ, ಕೆಲ್ಸಕ್ಕೆ ಬರಲ್ಲ, ಬರೀ ಶೋಗಲ್ಲಿ ಇಟ್ಕೊಬೇಕಷ್ಟೇ. ವ್ಯಾಲ್ಯೂ ಇರುತ್ತೆ, ಬಟ್ ಅದನ್ನ ಏನ್ ಮಾಡಕ್ಕಾಗಲ್ಲ ನಾವು. ಅದರಿಂದ ನಾವು ಜ್ಯುವೆಲ್ರಿ ಮಾಡಕ್ಕಾಗಲ್ಲ. ಆದ್ರೆ ವ್ಯಾಲ್ಯೂ ಇರುತ್ತೆ, ಉಪಯೋಗಕ್ಕೆ ಬರಲ್ಲ. ರೋಡಲ್ಲಿ ಇಟ್ಕೊಂಡು ಹೋಗಕ್ಕಾಯ್ತದ ನೀವು? ಇಲ್ಲ, ತೋರ್ಸ್ಕೊಂಡು ಹೋಗಕ್ಕಾಗಲ್ಲ. ಆದ್ರೆ
ಇಷ್ಟು ದೊಡ್ಡ ಕಾಯಿನ್ ಇಟ್ಕೊಂಡು ನೀವು ಗೋಲ್ಡ್ ಕಾಯಿನ್ ಇಟ್ಕೊಂಡು ರೋಡಲ್ಲಿ ಏನಾದ್ರೂ ಕಾಯಿನ್ ಐತೆ ಅಂತ ತೋರ್ಸ್ಕೊಂಡು ಹೋಗಾಗತ್ತಾ? ಏನಾಗತ್ತೆ ಹೇಳ್ರಿ? ಕಿತ್ಕೊಂಡು ಹೋಗ್ತಾರೆ. ಅದನ್ನೇ ಕಾಯಿನ್ ನೀವೇನ್ ಮಾಡ್ಬೇಕು, ಬೆಂಕಿಯಲ್ಲಿ ಹಾಕಿ ಇದು ಮಾಡಿಸಿ ಒಂದು ಆರ್ನಮೆಂಟ್ ಮಾಡ್ಕೊಂಡು ಕುತ್ಕೈಲಿ ಹಾಕೊಂಡು ಹೋದ್ರೆ ಅದನ್ನ ಈಸಿಯಾಗಿ ಒಂದು ಫ್ರೀಡಮ್ ಇರುತ್ತೆ ತೋರ್ಸಕ್ಕೆ. ಏನಿರುತ್ತೆ ಹೇಳ್ರಿ? ಫ್ರೀಡಮ್ ಇರುತ್ತೆ. ಅದನ್ನೇ ಒಂದು ಕಾಯಿನ್ ಇಟ್ಕೊಂಡು ತೋರ್ಸಕ್ಕೆ ಫ್ರೀಡಮ್ ಇರಲ್ಲ. ಕಾಯಿನ್ ಹಿಡ್ಕೊಂಡು ಫ್ರೀಡಮ್ ತೋರ್ಸಕ್ಕೆ ಫ್ರೀಡಮ್ ಇರಲ್ಲ. ಆದ್ರೆ ಅದನ್ನ ಆಭರಣ ಮಾಡ್ಕೊಂಡು ಹಾಕೊಳ್ಳಕ್ಕೆ ಫ್ರೀಡಮ್ ಇರುತ್ತೆ. ಆದ್ರೆ ಇವಾಗ ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಇದನ್ನ ಏನು ಕಂಪೇರ್ ಮಾಡ್ತಾ ಇದಾರೆ? 4 ಜನ ಮಾತಾಡೋ ಮಾತಿಗೆ ಕಂಪೇರ್ ಮಾಡಿದ್ದಾರೆ. 4 ಜನ ಮಾತಾಡೋ ಮಾತು ನಮಗೆ ಒಂದು ಫರ್ನೆಸ್, ಒಂದು ಬೆಂಕಿ. 4 ಜನ ಮಾತಾಡೋ ಮಾತೇನೆ ಬೆಂಕಿ. ಆ ಬೆಂಕಿನೇ ನಮ್ಮನ್ನ ಏನ್ ಮಾಡುತ್ತೆ? ನಮ್ಮನ್ನ ಒಂದು ಆರ್ನಮೆಂಟ್ ಆಗಿ ರೆಡಿ ಮಾಡುತ್ತೆ. ನಮ್ಮನ್ನ ರಿಫೈನ್ ಮಾಡೋದು, ನಮ್ಮನ್ನ ಫಿಲ್ಟರ್ ಮಾಡೋದು, ನಮ್ಮನ್ನ ಕ್ಲೀನ್ ಮಾಡೋದೇ ಆ 4 ಜನ ಮಾತಾಡೋ ಮಾತೆ. ಆ 4 ಜನ ಮಾತಾಡೋ ಮಾತೆ ನಮಗೆ ಬೆಂಕಿ. ಆ ಬೆಂಕಿನ ತಡಿಯಕ್ಕೆ ನಿಮ್ಗೆ ಏನಾಗಿರ್ಬೇಕು? ರೆಡಿಯಾಗಿರ್ಬೇಕು. ಯಾಕಂದ್ರೆ ಆ ಬೆಂಕಿಯಲ್ಲ ನಿಮ್ಮನ್ನ ದೇವರು ಪ್ಯೂರಿಫೈ ಮಾಡೋದು, ಶುದ್ಧ ಮಾಡೋದು. ಆ 4 ಜನ ಮಾತಾಡೋ ಮಾತೇನೆ ನಿಮ್ಗೆ ಬೆಂಕಿ. ಬೆಂಕಿ ದೇವ್ರೆ, ಈ ಬೆಂಕಿ ಯಾಕೆ ಬರ್ತದೆ? ಇರ್ಲಿ, ಅದಿದ್ರೇನೆ ಏನಾಗೋದು? ನಾವು ರಿಫೈನ್ ಆಗೋದು, ಪ್ಯೂರ್ ಆಗೋದು. ಅದಿದ್ರೇನೆ ನಾವು ಕೆಲ್ಸಕ್ಕೆ ಬರಕ್ ಆಗೋದು. ಅದಿದ್ರೇನೆ ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗೋದು. ಸೊ 4 ಜನ ಮಾತಾಡೋ ಮಾತನ್ನ ಯಾವ್ದು ಹೋಲಿಸಿದಾರೆ ದೇವರು? ಬೆಂಕಿಗೆ, ರಿಫೈನರಿಗೆ ಹೋಲಿಸಿದ್ದಾರೆ. ಒಂದು ಪ್ಯೂರಿಫೈ ಮಾಡೋ ಮೆಥಡ್ಗೆ, ಒಂದು ಪ್ರೊಸೀಜರ್ಗೆ ಹೋಲಿಸಿದ್ದಾರೆ. ಪ್ಯೂರ್ ಮಾಡೋ ಪ್ರೊಸೀಜರ್ಗೆ. ಸೊ ನಮ್ಮನ್ನ ಪ್ಯೂರ್ ಮಾಡೋ ಪ್ರೊಸೀಜರ್ ಯಾವುದು? 4 ಜನ ಮಾತಾಡೋ ಮಾತು. ಈ 4 ಜನ ಮಾತಾಡಿದ್ರೆ ನಾವೇನ್ ಮಾಡ್ತೀವಿ ಹೇಳ್ರಿ? ಪ್ಯೂರ್ ಆಗ್ತೀರಾ? ಮನೆಗೆ ಹೋಗಿ ಏನ್ ಮಾಡ್ತೀರಾ? ಆದ್ರೆ ಈ 4 ಜನ ನಿಮ್ಮನ್ನ ಪ್ಯೂರಿಫೈ ಮಾಡೋರಾಗಿರ್ಬೇಕು, ತುಕ್ಕಿಡ್ಸೋರಾಗಿರ್ಬಾರ್ದು. ಆ 4 ಜನ ಪ್ಯೂರಿಫೈ ಮಾಡೋ ಫ್ರೆಂಡ್ ಆಗಿರ್ಬೇಕು, ಹಾಳ್ ಮಾಡೋ ಫ್ರೆಂಡ್ ಆಗಿರ್ಬಾರ್ದು. ಸೊ ನಮ್ಮ ಬಗ್ಗೆ ಮಾತಾಡುವಂತ ಮಾತು ನಮ್ಮನ್ನ ಏನ್ ಮಾಡುತ್ತೆ? ಪ್ಯೂರಿಫೈ ಮಾಡುತ್ತೆ. ಆದ್ರೆ ನಮ್ಮ ಬಗ್ಗೆ ಯಾವ ತರ ಮಾತಾಡೋ ಜನರು ನಮ್ಗೆ ಇರ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಬೇಕು. ನಿಮ್ ಸುತ್ತಲೂ ಇರೋ 4 ಜನ ಯಾರು? ಯಾಕಂದ್ರೆ ಆ ಮಾತುಗಳೇ ನಮ್ಮನ್ನು ಪ್ಯೂರಿಫೈ ಮಾಡೋದು. ಆ ಮಾತುಗಳೇ ನಮಗ್ ಬೆಂಕಿಯಾಗಿರ್ಬೇಕು. ಸರಿಪಡ್ಸಕ್ಕಿರ್ಬೇಕು, ಮಾತಾಡಕ್ಕಿರ್ಬೇಕು, ಬೈಯಕ್ಕಿರ್ಬೇಕು, ಉಗಿಯಕ್ಕಿರ್ಬೇಕು, ಎಲ್ಲದಕ್ಕೂ ಇರ್ಬೇಕು. ಆದ್ರೆ ಮರ್ಯಾದೆಯಿಂದ ಇರ್ಬೇಕು. ಆ ಎಲ್ಲಾ ಮಾತುಗಳು ಎಲ್ಲಿಂದ ಏನ್ರಿಂದ ಸೇರಿರ್ಬೇಕು? ಮರ್ಯಾದೆಯಿಂದ ಸೇರಿರ್ಬೇಕು. ರೆಸ್ಪೆಕ್ಟ್ ಇಂದ ಒಬ್ಬರನ್ನ ಬೈಯೋದು, ರೆಸ್ಪೆಕ್ಟ್ ಇಂದ ಒಬ್ಬನ ಉಗಿಯೋದು, ರೆಸ್ಪೆಕ್ಟ್ ಇಂದ ಒಬ್ಬನ ಕರೆಕ್ಟ್ ಮಾಡೋದು, ಇಂಥ ಮಾತುಗಳು ಒಬ್ಬರನ್ನ ಏನ್ ಮಾಡುತ್ತೆ? ಪ್ಯೂರಿಫೈ ಮಾಡುತ್ತೆ, ಶುದ್ಧಪಡಿಸುತ್ತೆ. ಅವ್ರನ್ನ ಒಂದು ಶೇಪಲ್ಲಿ ತಗೊಂಬರಕ್ಕೆ ಒಂದೊಂದು ಕಾರಣವಾಗಿರುತ್ತೆ. ಸೊ ಬೆಳ್ಳಿ ಬಂಗಾರಕ್ಕೆ ಬೆಂಕಿ ಹೆಂಗೋ, 4 ಜನರ ಮಾತು ಹಂಗೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಗೋಲ್ಡ್ ಸಿಲ್ವರ್ಗೆ ಬೆಂಕಿ ಹೆಂಗೋ, ನನ್ನ ಮಾತು ಹಂಗೆ. ಶುದ್ಧ ಆಗ್ಬೇಕಂದ್ರೆ ನನ್ನ ಮಾತು ಕೇಳ್ರಿ ಅಂತ ಹೇಳ್ರಿ ಪಕ್ಕದಲ್ಲಿರೋರಿಗೆ. ಶುದ್ಧ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಫ್ರೆಂಡು ಇನ್ನೊಂದು ಫ್ರೆಂಡ್ ಮಾತ್ರ, ಆದ್ರೆ ಆ ಫ್ರೆಂಡು ತುಕ್ಕಿಡ್ದವರಾಗಿರಬಾರ್ದು. ಶುದ್ಧ ಆಗ್ಬೇಕಂದ್ರೆ ಒಂದು ಫ್ರೆಂಡ್ ಏನ್ ಮಾಡ್ಬೇಕು? ಇನ್ನೊಂದು ಫ್ರೆಂಡ್ ಆಗಿರ್ಬೇಕು. ಆದ್ರೆ ಆ ಫ್ರೆಂಡ್ ಏನಾಗಿರ್ಬಾರ್ದು? ತುಕ್ಕಿಡಿದಿರೋ ಫ್ರೆಂಡ್ ಆಗಿರ್ಬಾರ್ದು. ತುಕ್ಕಿಡಿದಿರೋ ಫ್ರೆಂಡ್ ಇಂದ ಬರೋ ಮಾತುಗಳು ಯಾವುದೂ ನಮ್ಮನ್ನ ಏನ್ ಮಾಡಲ್ಲ? ಪ್ಯೂರಿಫೈ ಮಾಡಲ್ಲ. ಅದ್ ಹೆಂಗ್ ಪ್ಯೂರಿಫೈ ಮಾಡ್ಬಿಡುತ್ತೆ? ತುಕ್ಕಿಡಿದ್ರೆ ಕಂಬಿಯಲ್ಲಿ ತಗೊಂಡಾಗ ಕತ್ತಿ ಶಾರ್ಪ್ ಮಾಡ್ತೀರಾ? ಸೊ ಎಲ್ಲರಿಗೂ ಒಂದು ಫ್ರೆಂಡ್ ಇರ್ಬೇಕು ಶಾರ್ಪ್ ಮಾಡಕ್ಕೆ. ಆ ಫ್ರೆಂಡ್ ಏನಾಗಿರ್ಬಾರ್ದು? ತುಕ್ಕಿಡಿದೋ ಫ್ರೆಂಡ್ ಆಗಿರ್ಬಾರ್ದು.
ಕೇಳ್ರಿ ಪಕ್ಕದಲ್ಲಿ, ನೀವು ತುಕ್ಕಿಡಿದಿರೋ ಫ್ರೆಂಡಾ ಇಲ್ಲ ಫೈರ್ ಫ್ರೆಂಡಾ? ಸೊ ನಮ್ಮೆಲ್ಲಾರ್ಗೂ ಫ್ರೆಂಡ್ ಇರ್ಬೇಕು, ಆದ್ರೆ ಆ ಫ್ರೆಂಡ್ಗೆ ಏನಾಗಿರ್ಬಾರ್ದು, ತುಕ್ಕಿಡಿದ ಫ್ರೆಂಡ್ ಆಗಿರ್ಬಾರ್ದು. ಸೊ 4 ಜನರ ಮಾತುಗಳೇ ನಮ್ಮನ್ನ ಏನ್ ಮಾಡ್ತವೆ, ಶುದ್ಧ ಮಾಡ್ತವೆ. 4 ಜನರ ಮಾತುಗಳೇ ನಮ್ಮನ್ನ ಏನ್ ಮಾಡ್ತವೆ, ಶುದ್ಧ ಮಾಡ್ತವೆ. ಆ ಮಾತುಗಳೇ ನಮ್ಮನ್ನು ಶುದ್ಧಪಡಿಸ್ತವೆ. ಆದ್ರೆ ಆ ಮಾತುಗಳು ಎಂತ ಮಾತುಗಳಾಗಿರ್ಬೇಕು ಅನ್ನೋದು ನೀವು ಎಂತ ಫ್ರೆಂಡ್ಗಳನ್ನ ಜೊತೆಲಿ ಇಟ್ಕೊಂಡಿರ್ತೀರಾ ಅದ್ರ ಮೇಲೆ ಆಧಾರ ಪಟ್ಟಿರುತ್ತೆ. ಸೊ ಎಂತ ಫ್ರೆಂಡ್ಗಳು ನಿಮ್ ಪಕ್ಕದಲ್ಲಿದ್ದಾರೆ, ಎಂತ ಫ್ರೆಂಡ್ಗಳು ನಿಮ್ಮ ಪಕ್ಕದಲ್ಲಿದ್ದಾರೆ. ಸೊ ಬೇರೆಯವ್ರು ಮಾತಾಡುವಂತ ಮಾತುಗಳು ನಮ್ಮನ್ನ ಶುದ್ಧಪಡಿಸ್ತವೆ. ಯೇಸುಸ್ವಾಮಿ ಹೇಳ್ತಾರೆ ನೋಡ್ರಿ, ಈ ವಾಕ್ಯವನ್ನ ಕೇಳಿದ ನಿಮಿತ್ತವಾಗಿ ಈಗ ನೀವು ಶುದ್ಧವಾಗಿ, ಅಂದ್ರೆ ಮಾತುಗಳ ನಿಮಿತ್ತವಾಗಿ ಒಬ್ರು ಶುದ್ಧ ಆಯ್ತಾರೆ, ಒಬ್ರು ಕ್ಲೀನ್ ಆಗ್ತಾರೆ. ಯೇಸು ಸ್ವಾಮಿ ಮಾತಾಡೋ ಮಾತನ್ನ, ಯೇಸು ಸ್ವಾಮಿ ಫ್ರೆಂಡ್ ಅಲ್ವಾ ನಮಗೆ, ಅವ್ರ ಮಾತು ಕೇಳಿದ್ರೆ ನಾವೇನಾಗ್ತೀವಿ, ಪ್ಯೂರಿಫೈ ಆಗ್ತೀವಿ. ಯಾಕಂದ್ರೆ ಆ ಮಾತುಗಳೇ ಫೈರ್. ಹಾ ಕರೆಕ್ಟ್. ಸೊ ಆ ಮಾತುಗಳು ಏನ್ ಮಾಡ್ತವೆ, ಒಬ್ಬರನ್ನ ಪ್ಯೂರಿಫೈ ಮಾಡ್ತವೆ. ಪ್ಯೂರಿಫೈ ಇಲ್ಲೇನ್ ಹೇಳ್ತಾ ಇದೆ, ಈ ಮಾತು ಮನುಷ್ಯರು ಹೊಗಳುವಂತ ಮಾತುಗಳು, ಆ ಮಾತುಗಳೇ ಆ ಮನುಷ್ಯನ ಏನ್ ಮಾಡ್ತವೆ, ಶುದ್ಧಪಡಿಸ್ತವೆ ಬೆಂಕಿಯಾಗಿ. ಸೊ ಯೇಸು ಸ್ವಾಮಿ ಆ ಮಾತುಗಳು ಕೇಳಿದ್ರೆ ನಾವು ಶುದ್ಧ ಆಗ್ತೀವಿ. ನಮ್ಮ ಮಾತುಗಳನ್ನ ನನ್ನ ಫ್ರೆಂಡ್ ಕೇಳಿದ್ರೆ ಫ್ರೆಂಡ್ ಶುದ್ಧ ಆಗ್ತಾರೆ. ಇದು ಹಂಗೆ ಕಂಟಿನ್ಯೂ ಆಗ್ತಾ ಇರ್ಬೇಕು. ನಮ್ಮ ಲೈಫ್ ಸೈಕಲ್ ಕಂಟಿನ್ಯೂ ಆಗ್ತಾ ಇರ್ಬೇಕು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಆದ್ರೆ ನೀವು ಕೈಗೆ ಸಿಕ್ಕಲ್ವಲ್ಲ, ಕೈಗೆ ಸಿಕ್ಕಲ್ವಲ್ಲ ನೀವು. ಎಲ್ಲ ಇದ್ದೀರಾ, ಟೈಮೇ ಕೊಡಲ್ಲ ನೀವು ಬಿಸಿ ಆಗಕ್ಕೆ, ಬಿಸಿ ಮಾಡಕ್ಕೆ. ಒಬ್ರನ್ನೊಬ್ರು ಬಿಸಿ ಮಾಡ್ಕೊಳಕ್ ಟೈಮ್ ಕೊಡ್ತಾ ಇದ್ದೀರಾ? ಎಲ್ಲಿ? ನಮಗೆ ಬಿಸಿ ಮಾಡಕ್ ಟೈಮ್ ಕೊಡಲ್ಲ ಅಂತೀರಾ, ಒಬ್ರನ್ನೊಬ್ರು ಬಿಸಿ ಮಾಡಕ್ ಎಲ್ಲಿ ಟೈಮ್ ಕೊಡ್ತೀರಾ ನೀವು? ಹೋಗೋಣ ಮುಂದೆ. ಹದಿನೆಂಟನೇ ವಾಕ್ಯ. ಅಂಜೂರದ ಮರವನ್ನು ಕಾಯುವವನು ಅದರ ಫಲವನ್ನು ತಿನ್ನುವನು. ಯಜಮಾನನ ಮಾತಿಗೆ ಕಾಯುವವನು ಮಾನವನ್ನು ಅನುಭವಿಸುವನು. ಈ ವಾಕ್ಯ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇದ್ರಲ್ಲಿರೋ ಜ್ಞಾನ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅಲ್ಲಿ ಒಂದ್ ಮನುಷ್ಯ ಅವನೇ, ಒಂದ್ ಮರ ಇದೆ, ಹಣ್ಣು ಇದೆ, ಯಜಮಾನನ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಈ ಮನುಷ್ಯ? ಇವನಿಗೆ 2 ಆಪ್ಷನ್ ಇದೆ. ಒಂದು ಮರ ಇದೆ, ಅಂಜೂರ ಇದೆ, ಹಣ್ಣಿದೆ. ಅದನ್ನ ಕಾಯ್ಬೋದು, ಇಲ್ಲ ಅದ್ರಲ್ಲಿರೋ ತಿನ್ಬೋದು. ತಿಂದ್ರೆ ಹೊಟ್ಟೆ ತುಂಬುತ್ತೆ, ವೆಯ್ಟ್ ಮಾಡಿದ್ರೆ ಮಾನ ಬರುತ್ತೆ. ತಿಂದು ಹೊಟ್ಟೆ ತುಂಬಿಸ್ಕೊಬೇಕಾ, ವೆಯ್ಟ್ ಮಾಡಿ ಮಾನ ಬರ್ಸ್ಕೊಬೇಕಾ? ಆದ್ರೆ ನಿಮಗೆ ವೆಯ್ಟ್ ಮಾಡಕ್ಕೆ ಪೇಷನ್ಸ್ ಇಲ್ವೇ, ಟೈಮ್ ಇಲ್ವೇ ನಿಮ್ಗೆ? ಎಲ್ಲ ಇದ್ದೀರಾ? ಎಲ್ಲಿ ನಿಮ್ಗೆ ಟೈಮ್ ಎಲ್ಲೈತೆ? ವೆಯ್ಟ್ ಮಾಡಕ್ ಟೈಮ್ ಎಲ್ಲೈತೆ ನಿಮ್ಗೆ? ಕೇಳ್ರಿ ಪಕ್ಕದಲ್ಲಿರೋರಿಗೆ. ಟೈಮ್ ಇಲ್ಲ, ಬರೀ ತಿನ್ನಕ್ಕೋಸ್ಕರನೇ ಅವಸರವಾಗಿದ್ದೀರಾ ನೀವು ಅಂತ. ಎಲ್ಲದಕ್ಕೂ ಟೈಮ್ ಕೊಡ್ಬೇಕು. ಎಲ್ಲದಕ್ಕೂ ಏನ್ ಮಾಡ್ಬೇಕು? ಶಾರ್ಪ್ ಆಗಕ್ಕೂ ಟೈಮ್ ಕೊಡ್ಬೇಕು, ಕ್ಲೀನ್ ಆಗಕ್ಕೂ ಟೈಮ್ ಕೊಡ್ಬೇಕು, ಮಾತುಗಳಿಂದ ಶುದ್ಧವಾಗಕ್ಕೂ ಟೈಮ್ ಕೊಡ್ಬೇಕು. 4ನೇದು, ಮಾನ ಬರಕ್ಕೂ ಟೈಮ್ ಕೊಡ್ಬೇಕು. ಸೊ ಇವಾಗ ಅವನ ಹಣ್ಣು ತಿಂದು ಹೊಟ್ಟೆ ತುಂಬಿಸ್ಕೊಬೇಕಾ, ಇಲ್ಲ ವೇಟ್ ಮಾಡಿ
ಮಾನ ಬರ್ಸ್ಕೋಬೇಕ? ವೆಯ್ಟ್ ಮಾಡಿ ಮಾನ ಬರ್ಸ್ಕೊಳಕ್ಕೆ ಅವನೇನ್ ಮಾಡ್ಬೇಕು? ಕಾಯ್ಬೇಕಂದ್ರೆ ಅದಕ್ಕೆ ಟೈಮು, ಎಷ್ಟು ಟೈಮ್ ಆಗುತ್ತೋ ಮಾನ ಬರಕ್ಕೆ ಗೊತ್ತಿಲ್ಲ. ಮಾನ ಬರಕ್ಕೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಯಜಮಾನ್ರು ಬರ್ಬೋದು, 1 hour ಆದ್ಮೇಲೆ ಬರ್ಬೋದು, 2 hour ಆದ್ಮೇಲೆ ಬರ್ಬೋದು, ಇಲ್ಲ 2 ದಿವಸ ಆದ್ಮೇಲೆ ಬರ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ಅದಕ್ಕೆ ಅವನ್ ಏನ್ ಮಾಡ್ಬೇಕು? ಕಾಯ್ಬೇಕು, ಟೈಮ್ ಕೊಡ್ಬೇಕು. ಯಜಮಾನ್ರು ಬರೋವರೆಗೂ ಒಂದು ಟೈಮ್ ಮೇಂಟೈನ್ ಮಾಡಿದ್ರೆ, ತಾಳ್ಮೆಯಿಂದ ಕಾಯ್ಕೊಂಡಿದ್ರೆ ಅವಾಗ ಏನ್ ಸಿಗತ್ತೆ? ಅವನ್ಗೆ ಮಾನ ಸಿಗತ್ತೆ. ಇಲ್ಲ ಅಂದ್ರೆ ಹೊಟ್ಟೆ ತುಂಬುತ್ತೆ. ನೀವು ಭಾನುವಾರ ಬರೋದು ಏನಕ್ಕೆ? ಹೊಟ್ಟೆ ತುಂಬಿಸ್ಕೊಳಕ, ಇಲ್ಲ ಮಾನ ಬರ್ಸ್ಕೊಳಕ? ನಿಜ ಹೇಳಿ, ಸಿನ್ಸಿಯರ್ ಆಗಿ ಹೇಳ್ರಿ. ನಿಮಗೆ ಮಾನ ಬರ್ಬೇಕಂತ ಹೇಳಿದ್ರೆ, ದೇವ್ರು ನಿಮ್ಗೆ ಗೌರವ ಕೊಡ್ಬೇಕಂತಿದ್ರೆ, ದೇವ್ರು ನಿಮ್ಗೆ ಮರ್ಯಾದೆ ಕೊಡ್ಬೇಕಂತಿದ್ರೆ, ದೇವ್ರು ನಿಮ್ಗೆ ಸನ್ಮಾನ ಮಾಡ್ಬೇಕಂತಿದ್ರೆ, ನೀವು ತಾಳ್ಮೆಯಿಂದ ಕಾಯ್ತೀರಾ, ವೇಟ್ ಮಾಡ್ತೀರಾ, ಟೈಮ್ ಕೊಡ್ತೀರಾ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಟೈಮೇ ಕೊಡಲ್ಲ. ಯಜಮಾನನ್ಗೋಸ್ಕರ ಕಾಯೋನ್ಗೆ ಏನ್ ಸಿಗತ್ತಂತೆ? ಮಾನ ಸಿಗತ್ತೆ. ಯಜಮಾನನ ಮಾತಿಗೆ ಕಾಯುವವನು ಅವನಿಗೆ ಏನ್ ಸಿಗತ್ತೆ? ಮಾನ ಸಿಗತ್ತೆ. ನಮ್ಮ ಎಲ್ಲರ ಯಜಮಾನ್ರು ಯಾರು? ಯೇಸು ಸ್ವಾಮಿ. ನಾವು ಬರೋದೇನಕ್ಕೆ? ಭಾನುವಾರ, ಬುಧವಾರ, ಗುರುವಾರ, ಸೋಮವಾರ, ಶನಿವಾರ, ಯಜಮಾನ್ರ ಮಾತು ಕೇಳಕ್ಕೆ. ಆ ಯಜಮಾನ್ರ ಮಾತಿಗೆ ಟೈಮ್ ಕೊಡಕ್ಕೆ ನಿಮ್ಗೆ ಟೈಮ್ ಇಲ್ವೇ? ಇನ್ನು ಯಜಮಾನ್ರಿಂದ ಬರುವಂತ ಮಾನ ಎಲ್ಲಿಂದ ನಿಮ್ಗೆ ಸಿಗುತ್ತೆ? ಯಜಮಾನ್ರ ಮಾತಿಗೆ ಕೇಳಿಸ್ಕೊಳಕ್ಕೆ ಟೈಮ್ ಕೊಡೋನ್ಗೆ ಮಾನ ಸಿಗತ್ತೆ. ಯಜಮಾನ್ರ ಮಾತನ್ನ ಕೇಳಿಸ್ಕೊಳಕ್ಕೆ ಟೈಮ್ ಕೊಡೋನ್ಗೆ ಮಾನ ಸಿಗತ್ತೆ. ಇನ್ನೊಂದ್ಸರಿ ಹೇಳಿ, ಯಜಮಾನ್ರ ಮಾತನ್ನ ಕೇಳಿಸ್ಕೊಳಕ್ಕೆ ವೆಯ್ಟ್ ಮಾಡೋನ್ಗೆ ಮಾನ ಸಿಗತ್ತೆ. ಸೊ ಭಾನುವಾರ ಬರೋದೇನಕ್ಕೆ? ಸೊ ಒಂದೊಂದು ಪ್ರೇಯರ್ಗೆ ನಾವು ಬಂದು ಕುತ್ಕೊಂಡಾಗ ವಾಕ್ಯ ಕೇಳಿದಾಗೆಲ್ಲ ನಮ್ಗೆ ಏನ್ ಸಿಗ್ತಾ ಇರತ್ತೆ? ಮಾನ ಸಿಗ್ತಾ ಇರತ್ತೆ. ಮರ್ಯಾದೆ, ಮಾನ. ನಮ್ಗೆ ದೇವರು ನಮ್ಮ ಗೌರವವನ್ನು ಏನ್ ಮಾಡ್ತಾ ಇರ್ತಾರೆ? ಜಾಸ್ತಿ ಮಾಡ್ತಾ ಇರ್ತಾರೆ, ಹೆಚ್ಚಿಸ್ತಾ ಇರ್ತಾರೆ. ನಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ, ನಮ್ಮ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಮರ್ಯಾದೆ ಜಾಸ್ತಿ ಆಗ್ತಾ ಇರುತ್ತೆ. ಜನರಿಗೆ, ಎಲ್ಲರ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ದೇವರು ಏನ್ ಮಾಡ್ತಾರೆ? ನಮ್ಮ ಮಾನವನ್ನ ಹೆಚ್ಚಿಸ್ತಾ ಇರ್ತಾರೆ. ಅದೇ ಹೊಸ ನಿಮ್ಮ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಬರಮಾಡ್ತಾರೆ. ಆ ಮಾನ ಹೆಂಗ್ ಬರುತ್ತೆ? ಯಜಮಾನ್ರ ಮಾತಿಗೆ, ಯಜಮಾನ್ರ ಮಾತನ್ನ ಕೇಳಿಸ್ಕೊಳಕ್ಕೆ ಕಾಯೋದ್ರಿಂದ ಬರುತ್ತೆ ಮಾನ. ಆದ್ರೆ ವಾಗ್ದಾನ ಓದ್ಬಿಡ್ತೀವಿ, 2ರಷ್ಟು ಮಾನ ದೇವ್ರು ಕೊಡ್ತಾರೆ ಅಂತ ಅವಮಾನಕ್ಕೆ ಬದಲಾಗ. ಆದ್ರೆ ವೆಯ್ಟ್ ಮಾಡಕ್ಕೆ ಪೇಷನ್ಸ್ ಇಲ್ಲ. ವೆಯ್ಟ್ ಮಾಡಕ್ಕೆ ಪೇಷನ್ಸ್ ಇಲ್ಲ. ಟೈಮ್ ಕೊಡ್ದವ್ರಿಗೆ ಮಾನ ಸಿಗಲ್ಲ ಲೈಫಲ್ಲಿ. ಎಲ್ಲ ಇದ್ದೀರಾ? ಟೈಮ್ ಕೊಡ್ದವ್ರಂಗೆ ಜೀವನದಲ್ಲಿ ಏನ್ ಸಿಗಲ್ಲ? ಮಾನ ಸಿಗಲ್ಲ. ವಾಗ್ದಾನನೇ ಕರೆಕ್ಟೇ, 2ರಷ್ಟು ಮಾನ ಕೊಡ್ತೀನಿ ಅಂತ ದೇವ್ರು ಹೇಳಿರೋದು ವಾಗ್ದಾನನೇ, 100% ಗ್ಯಾರಂಟಿ. ಆದ್ರೆ ಅದು ಹೆಂಗ್ ಬರುತ್ತೆ? ಯಜಮಾನ್ರ ಮಾತನ್ನ ಕೇಳಿಸ್ಕೊಳ್ಳೋದ್ರಿಂದ ಬರುತ್ತೆ. ಆದ್ರೆ ಅದನ್ನ ಕೇಳಿಸ್ಕೊಳ್ಳಕ್ಕೆ ಟೈಮ್ ಕೊಡ್ದಿರೋನ್ಗೆ ಲೈಫಲ್ಲಿ ಮಾನ ಸಿಗಲ್ಲ. ಸೊ ಅಂಟಿನಕ್ಕೆ ಬರ್ತಾ ಇದ್ದೀರಾ? ಇಲ್ಲ ಯಜಮಾನ್ರ ಮಾತು ಕೇಳಿ ಮಾನ ಬರ್ಬೇಕಂತ ಬರ್ತಾ ಇದ್ದೀರಾ? ಸೊ ಅಂಟಿನದು ಇಂಪಾರ್ಟೆಂಟಾ? ಮಾನ ಬರೋದು ಇಂಪಾರ್ಟೆಂಟಾ? ಬಟ್ ಏನ್ ಮಾಡ್ತಾ ಇದ್ದೀರಾ ದಿವಸ? ಹಣ್ಣು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂತ ಇದ್ದೀರಾ? ಏನಕ್ಕೆ ನಾವು ಮಿಸ್ ಆಗ್ತಾ ಇದೀವಿ? ಅವಾಗವಾಗ ಹೊಟ್ಟೆ ತುಂಬಿದೆ, ಅದಕ್ಕೆ. ಮತ್ತೆ ಹೊಟ್ಟೆ ಖಾಲಿ ಆದಾಗ ಏನ್ ಮಾಡ್ತೀವಿ? ವಾಪಸ್ಸು ಮತ್ತೆ ಓಡ್ ಬರ್ತೀವಿ. ಹೊಟ್ಟೆ ತುಂಬಿದಾಗ ಮತ್ತೆ ಏನ್ ಮಾಡ್ತೀವಿ? ಮತ್ತೆ ಕಾಣ ಹಾಕ್ತೀವಿ. ಆ ತರ ಪದೇ ಕಾಣೆ ಆಗೋರೆಲ್ಲ ಏನಕ್ಕೋಸ್ಕರ ಬರ್ತಾ ಇರೋದು ಹೇಳ್ರಿ? ಹೊಟ್ಟೆ ತುಂಬಿಸ್ಕೊಳಕ್ಕೆ, ಮಾನ ಬರ್ಸ್ಕೊಳಕ್ಕಲ್ಲ. ಹೇಳ್ರಿ ಪಕ್ಕದಲ್ಲಿ ಮುಖ ಹೇಳಿ, ಅವಾಗ ಕಾಣೆ ಆಗ್ತಿರಲ್ಲ ನೀವೆಲ್ಲ ಬರೋದು ಏನಕ್ಕೆ ಅಂದ್ರೆ ಹೊಟ್ಟೆ ತುಂಬಿಸ್ಕೊಳಕ್ ಬರೋದು ನೀವು ಅಂತ. ಆದ್ರೆ ನಾವು
ಗ್ಯಾಪ್ ಕೊಡ್ತೀರಾ ದೇವ್ರನ್ನ ಹುಡ್ಕೋರು ಗ್ಯಾಪ್ ಕೊಡ್ತೀರಾ ದೇವ್ರನ್ನ ಹುಡ್ಕೊಂಡು ಯಾರು ಬರ್ತಾರಲ್ಲ ಅವರು ದೇವರಿಂದ ಮಾನವನ್ನ ಎದುರು ನೋಡಕ್ಕೋಸ್ಕರ ಬರೋರಾಗಿದೆ. ಸೊ ನಾವು ಪ್ರಾರ್ಥನೆಗಳಿಗೆ ಬರೋದು ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ ಮಾತ್ರ ಅಲ್ಲ, ನಮ್ಮ ಯಜಮಾನರಿಂದ ನಾವು ಮಾನ ಬರ್ಸ್ಕೊಳಕ್ಕೆ. ಆಮೇಲೆ ನಮ್ಮ ಯಜಮಾನ್ರು ನೋಡಿ ನಾವ್ ಏನ್ ಮಾಡ್ಬೇಕು, ನಾವು ಮಾನ ಬರ್ಸ್ಕೊ. ತಪ್ಪೇನಿಲ್ಲ, ಹಣ್ಣು ತಿನ್ನಕ್ಕೂ ಬರ್ಬೋದು. ನೀವು ಹಣ್ಣು ತಿನ್ಬೇಕಂತ ಕಂಟಿನ್ಯೂ ಮಾಡೋರು ಇನ್ನೂ ತಿನ್ಕೊಂಡು ಹೋಗ್ಬೋದು, ಪರವಾಗಿಲ್ಲ, ಏನ್ ಪ್ರಾಬ್ಲಮೇ ಇಲ್ಲ. ಆದ್ರೆ ಮಾನ ಬರ್ಸ್ಕೊಳ್ಳೋರು ನೋಡಿ ಮತ್ತೆ ಹೊಟ್ಟೆ ಉರಿ ಪಡ್ಬೇಡ್ರಿ. ಹಣ್ಣು ತಿನ್ನಕ್ ಬರೋಲ್ಲ ಏನ್ ಮಾಡ್ಬಾರ್ದು, ಮಾನ ಬರೋರನ್ನ ನೋಡಿ ಏನ್ ಮಾಡ್ಬಾರ್ದು, ನೀವು ಹೊಟ್ಟೆ ಉರಿ ಪಡ್ಬೇಡಿ. ನಾನು ಬರ್ತಾ ಇದೀನಿ ಭಾನುವಾರ, ಎಲ್ಲಿ ಬರ್ತಾ ಇದೀಯ, ನೀನ್ ಏನಕ್ಕೆ ಬರ್ತಾ ಇದೀಯಾ? ಹಣ್ಣು ತಿನ್ನಕ್ ಬಂದ್ಬಿಟ್ಟು ನೀನ್ ಮಾನ ಬಂದಿರೋ ನೋಡ್ಬಿಟ್ಟು ನೀನ್ ಹೊಟ್ಟೆ ಉರ್ಕೊಂಬೋದಾ? ಹೇಳು, ಲಾಸ್ಟ್ ಅಲ್ಲಿ ಹೇಳಿದ್ರೆ ನಾನು ಭಾನುವಾರ ಬರ್ತೀನಿ, ನಾನು ಚಪ್ಪಳೆ ತಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಕಾಣಿಕೆ ಕೊಡ್ತೀನಿ, ನಾನು ಇದು ಮಾಡ್ತೀನಿ. ಆದ್ರೆ ಅವ್ರು ಚೆನ್ನಾಗೈತವ್ರೆ, ನಾನ್ ಚೆನ್ನಾಗಾಗ್ತಲ್ಲ. ನೀನ್ ಏನಕ್ಕೆ ಬರ್ತಾ ಇದೀಯಾ, ಅವ್ರೇನಕ್ಕೆ ಬರ್ತವ್ರೆ? ನೀನ್ ಹಣ್ಣು ತಿನ್ನಕ್ ಬರ್ತಾ ಇದೆಯಾ, ಹೊಟ್ಟೆ ತುಂಬಿಸ್ಕೊಂಡಿದ್ದೆ ಹೋಗ್ತಾ ಇದೆಯಾ, ಅವ್ರು ವೇಟ್ ಮಾಡ್ತವ್ರೆ ಯಜಮಾನ್ರಿಗೋಸ್ಕರ. ಯಜಮಾನ್ರು ಬಂದು ಅವ್ರಿಗೆ ಮಾನವನ್ನ ಅನುಗ್ರಹಿಸ್ಬೇಕಾದ್ರೆ ಅವ್ರ ಪೊಸಿಷನ್ ಆಟೋಮೆಟಿಕ್ ಚೇಂಜ್ ಆಗೋಗುತ್ತೆ. ಅವ್ರ ಸ್ಥಾನ ಮಾನ ಎಲ್ಲ ಏನಾಗತ್ತೆ, ಚೇಂಜ್ ಆಗೋದು. ಸೊ ಯಜಮಾನರ ಮಾತಿಗೋಸ್ಕರ ವೇಟ್ ಮಾಡೋ ಒಂದು ಪೊಸಿಷನ್ ಚೇಂಜ್ ಆಗುತ್ತೆ. ಆದ್ರೆ ಹಣ್ಣು ತಿನ್ನೋ ಒಂದು ಪೊಸಿಷನ್ ಚೇಂಜ್ ಆಗಲ್ಲ. ಡೈಲಿ ಒಂದು ಅದೇ ಕೆಲಸನೇ. ಭಾನುವಾರ ಬರೋದು ಹಣ್ಣು ತಿನ್ನೋದು ಹೋಗೋದು, ಸೋಮವಾರ ಬರೋದು ಹಣ್ಣು ತಿನ್ನೋದು ಹೋಗೋದು. ಏನಕ್ಕೆ ಬಂದಿಲ್ಲ ಅಂದ್ರೆ ಹೊಟ್ಟೆ ತುಂಬಿ ಹೊಟ್ಟೆ ತಿನ್ಬೇಕು ಅನ್ಸಿಲ್ಲ, ಅದಕ್ಕೆ ಬಂದಿಲ್ಲ ಪ್ರಾರ್ಥನೆಗೆ. ಬುಧವಾರ ಏನಕ್ಕೆ ಬಂದಿಲ್ಲ ನೀವು ಅಂದ್ರೆ ತಿನ್ಬೇಕು ಅನ್ಸಿಲ್ಲ, ಅದಕ್ಕೆ ಬಂದಿಲ್ಲ. ಹೊಟ್ಟೆ ಹಸಿ ಇಲ್ಲ, ಅದಕ್ಕೆ ಬಂದಿಲ್ಲ. ಭಾನುವಾರ ಏನಕ್ಕೆ ಬಂದಿಲ್ಲ ಅಂದ್ರೆ ಹೊಟ್ಟೆ ಹಸಿ ಆಗಿಲ್ಲ, ಅದಕ್ಕೆ ಬಂದಿಲ್ಲ. 7 ವಾರ ಆದ್ಮೇಲೆ ಕಾಣಿಸ್ಕೊಂಡಿದ್ದೀರಾ, ಏನಕ್ಕೆ ಕಾಣಿಸ್ಕೊಂಡಿದ್ದೀರಾ ಅಂದ್ರೆ ತುಂಬಾ ಹೊಟ್ಟೆ ಹಸಿ, ತಿನ್ಬೇಕು ಅನಿಸ್ತು, ನೋವು ಜಾಸ್ತಿ ಆಗ್ಬಿಡುತ್ತೆ, ಬಾಧೆ ಜಾಸ್ತಿ, ಜಾಸ್ತಿ ಆಗತ್ತೆ. ಮತ್ತೆ ಎಷ್ಟು ಜನ ಹೊಟ್ಟೆ ಹಸಿಗೋಸ್ಕರ ಇಲ್ಲಿ ಕಾಣಿಸ್ಕೊಂತ ಇದ್ದೀರಾ? ವಾರ ವಾರ ಕೈ ಮೇಲೆ ಎತ್ತಿ ನೋಡೋಣ. ಹೊಟ್ಟೆ ಹಸಿಗೋಸ್ಕರ ಕಾಣಿಸ್ಕೊಂತ ಇರೋರು ಎಷ್ಟು ಜನ ಭಾನುವಾರ ಇಲ್ಲಿ? ಎಷ್ಟು ಜನ ಮಾನಕ್ಕೋಸ್ಕರ ಕಾಣಿಸ್ಕೊಂತ? ಮಾನಕ್ಕೋಸ್ಕರ ನಿಜವಾಗ್ಲ ಎರಡೂ ಐತೆ ಒಟ್ನಲ್ಲಿ, ಹಂಗೆ 50-50 ಅಲ್ಲ. ಯಜಮಾನ್ರು ಮಾನ ಕೊಟ್ಬಿಟ್ಟು ಹಣ್ಣು ಕೊಡಲ್ಲ ಅಂತಾರ? ಮಾನ ಕೊಟ್ಮೇಲೆ ಹಣ್ಣು ಕೊಡ್ತಾರೆ, ಅದು ಹಣ್ಣು ಕೊಟ್ರೆ ಮಾನ ಕೊಡಲ್ಲ. ಸೊ ಒಂದು ಫ್ರೆಂಡು ಜೊತೆಲಿದ್ರೆ ನಾವೇನಾಗ್ಬೇಕು, ಶಾರ್ಪ್ ಆಗಿ. ಎರಡನೇದೇನು, ನಮ್ಮ ಹೃದಯ ಏನಾಗ್ಬೇಕು, ಶೈನ್ ಆಗ್ಬೇಕು. ನಮ್ಮ ಹೃದಯದಲ್ಲಿ ಪ್ರತಿಬಿಂಬ ಚೇಂಜ್ ಆಗ್ಬೇಕು. ಮೂರನೇದು ಪ್ಯೂರ್ ಆಗ್ಬೇಕು, ಮಾತುಗಳಿಂದ ಪ್ಯೂರ್ ಆಗ್ಬೇಕು. ನಾಲ್ಕನೇದು ಇದೆಲ್ಲದಕ್ಕಿಂತ ಮೇಲಾಗಿ, ಎಲ್ಲ ಸ್ನೇಹಿತನ ಮಾತುಗಳಿಗೆ ಎಲ್ಲದಕ್ಕಿಂತ ಮೇಲಾಗಿ ಯಜಮಾನನಿಗೋಸ್ಕರ ವೆಯ್ಟ್ ಮಾಡೋಂಗ. ಆಮೇಲೆ ಇದೆಲ್ಲದಕ್ಕಿಂತ ಮೇಲಾಗಿ, ಎಲ್ಲಾ ಫ್ರೆಂಡಿಗಿಂತ ಹೆಚ್ಚಾಗಿ ನಮ್ಗೆ ಯಾರೋ ಮೇನ್ ಇಂಪಾರ್ಟೆಂಟು, ಯಜಮಾನ್ರು. ಸೊ ಫ್ರೆಂಡು ಇಂಪಾರ್ಟೆಂಟು, ಯಜಮಾನ್ರು ಇಂಪಾರ್ಟೆಂಟ್. ಫ್ರೆಂಡ್ ಜೊತೆ ಇದ್ರೆ ಶಾರ್ಪ್ ಆಗ್ತೀವಿ, ಫ್ರೆಂಡ್ ಜೊತೆ ಇದ್ರೆ ಶೈನ್ ಆಗ್ತೀವಿ, ಫ್ರೆಂಡ್ ಜೊತೆ ಇದ್ರೆ ಪ್ಯೂರ್ ಆಗ್ತೀವಿ, ಫ್ರೆಂಡ್ ಜೊತೆ ಇದ್ರೆ ಕ್ಲೀನ್ ಆಗ್ತೀವಿ. ಆದ್ರೆ ಯಜಮಾನ್ರ ಜೊತೆ ಇದ್ರೆ ನಮ್ ಲೈಫಲ್ಲಿ ಮೇಲ್ ಬರ್ತೀವಿ. ಆಮೇಲೆ ಸೊ ಈ ಕಡೆ ನಾವು ಡೈಲಿ ನಮ್ಮನ್ನ ಸರಿಪಡ್ಸಕ್ಕೆ ಒಳ್ಳೆ ಫ್ರೆಂಡ್ ಇರ್ಬೇಕು, ನಮ್ಮನ್ನ ಮೇಲ್ ತಗೊಂಬರಕ್ಕೆ ಒಳ್ಳೆ ಯಜಮಾನ್ರು ಇರ್ಬೇಕು. ಇವತ್ತು ಎರಡು ನಮ್ಮ ಲೈಫಲ್ಲಿ ಇದೆ. ನಮ್ಮನ್ನ ಕ್ಲೀನ್ ಮಾಡಕ್ಕೆ, ಪ್ಯೂರಿಫೈ ಮಾಡಕ್ಕೆ, ಶಾರ್ಪ್ ಮಾಡಕ್ಕೆ ಒಳ್ಳೆ ಫ್ರೆಂಡ್ಸ್ ದೇವ್ರು ಕೊಟ್ಟಿದ್ದಾರೆ. ನಮ್ಮನ್ನ ಮೇಲ್ ತಗೊಂಬರಕ್ಕೆ ದೇವ್ರು ನಮ್ಗೆ ಒಳ್ಳೆ ಯಜಮಾನ್ರನ್ನ ಕೊಟ್ಟಿದ್ದಾರೆ. ಒಳ್ಳೆ ಯಜಮಾನ್ರಿಗೋಸ್ಕರ ದೇವ್ರಿಗೆ ಸ್ತೋತ್ರ ಮಾಡೋಣ, ಒಳ್ಳೆ ಸ್ನೇಹಿತರಿಗೋಸ್ಕರ ದೇವ್ರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಪಕ್ಕದಲ್ಲಿ ನೋಡ್ಕೊಂಡು ಹೇಳಿ, ಒಳ್ಳೆ ಫ್ರೆಂಡ್ ದೇವ್ರು ಕೊಟ್ಟಿದ್ದಾರೆ ನಮ್ಗೆ ಅಂತ. ಒಳ್ಳೆ ಯಜಮಾನರು ಇದ್ದಾರೆ ನಮಗೆ. ನಾವು ಲೈಫಲ್ಲಿ ಹೆಂಗಿರ್ಬೇಕು, ಒಳ್ಳೆ ಫ್ರೆಂಡ್ ಇದ್ದ ಶಾರ್ಪ್ ಆಗ್ಬೇಕು, ಚೆನ್ನಾಗಿರ್ಬೇಕು, ಶೈನ್ ಆಗ್ಬೇಕು, ಪ್ಯೂರ್ ಆಗ್ಬೇಕು, ಕ್ಲೀನ್ ಆಗಿರ್ಬೇಕು. ಒಳ್ಳೆ ಯಜಮಾನರಿಂದ ಜೀವನದಲ್ಲಿ ಮೇಲೆ ಬರ್ತಾ ಇರ್ಬೇಕು, ಒಟ್ಟಿಗೆ ಸೇರ್ಕೊಂಡು. ಹಲ್ಲೆಲೂಯ. ಎಲ್ಲಿ ಇಬ್ರು ಒಂದೇ ಮನಸ್ಸಿಂದ ಸೇರ್ಕೊಂತಾರೋ ಅಲ್ಲಿ ಎಲ್ಲಾನು ಆಗತ್ತೆ. ಆಮೇಲೆ ಇವತ್ತು ಎರಡು ಒಳ್ಳೆ ಫ್ರೆಂಡ್ ಜೊತೆಲಿ ಸೇರ್ಕೊಂಡ್ಬಿಟ್ರೆ
ಕೆಲಸ ಈಸಿ, ಕೆಲಸ ಈಸಿ. ಇಬ್ರು ಒಳ್ಳೆ ಫ್ರೆಂಡ್ಸ್ ಸೇರ್ಕೊಂಡಿದ್ದೀರಾ, ನೀವಿಬ್ರು ಒಳ್ಳೆ ಸೇರ್ಕೊಂಡು ಒಳ್ಳೆ ಯಜಮಾನ್ರ ಕೆಲಸ ಮಾಡ್ತಾ ಇದ್ದೀರಾ. ಇಬ್ರು ಸೇರ್ಕೊಂಡು ಒಳ್ಳೆ ಯಜಮಾನ್ರ ಕೆಲಸ ಮಾಡಿ ನೀವೇನ್ ಮಾಡ್ಬೇಕು ಜೀವನದಲ್ಲಿ? ಮಾನವನ್ನ ಸ್ವೀಕಾರ ಮಾಡ್ಬೇಕು. ಆಮೇಲೆ ಸೊ ನಮ್ಮೆಲ್ಲರಿಗೂ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ನಮ್ಮೆಲ್ಲರಿಗೂ ಒಳ್ಳೆ ಯಜಮಾನ್ರಿದ್ದಾರೆ. ನಾವು ಫ್ರೆಂಡ್ಗೋಸ್ಕರ ಟೈಮ್ ಕೊಟ್ರೆ ಚೆನ್ನಾಗಿ ಆಗ್ತೀವಿ, ಯಜಮಾನ್ರಿಗೋಸ್ಕರ ವೆಯ್ಟ್ ಮಾಡಿದ್ರೆ ಮೇಲೆ ಬರ್ತೀವಿ. ಇವತ್ತು ಚೆನ್ನಾಗಾಗೋದು ಮೇಲೆ ಬರೋದು ಎರಡು ನಮ್ಮ ಕೈಲಿದೆ.